ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ತಿಳುವಳಿಕೆಯನ್ನು ನಮಗೆಲ್ಲ ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಿಂದ ನಾವು ಎಲ್ಲವನ್ನು ತಿಳ್ಕೊಳ್ಬಹುದು ಮುಂಚಿತವಾಗಿ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಜಾತಿಯನ್ನು ತಿಳ್ಕೊಳ್ಬಹುದಾ, ಅಂದರೆ ನಮ್ಮ ಜಾತಕವನ್ನು ನೋಡಿ ಯಾವ ಜಾತಿಯವರು ಅಂತ ಗುರುತಿಸಬಹುದಾ? ಸೊ ಇದರ ಕುರಿತಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವುಗಳು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಅಥವಾ ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ನಾವು ಕೂಡ ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬೇಕು, ಜ್ಯೋತಿಷ್ಯದ ಬಗ್ಗೆ ಅರಿವು ಬೇಕು ಅನ್ನೋಂಥವ್ರಿಗೆ ಒಂದು ಸುವರ್ಣ ಅವಕಾಶವನ್ನು ಗುರೂಜಿಯವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿದೆ. ಇದೇ ತಿಂಗಳು ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ. ಮನೆ ಮಂದಿಯೆಲ್ಲ ಕೂತು ಈ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಳ್ಬೋದು, ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀವು ಪಡ್ಕೊಳ್ಬಹುದು. ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು, ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅಥವಾ ನಮ್ಮ ಜಾತಕವನ್ನು ನೋಡೋದ್ರಿಂದ ಇವರು ಯಾವ ಜಾತಿಯವರು ಅಂತ ತಿಳ್ಕೊಳ್ಳೋಕ್ಕೆ ಅವಕಾಶ ಏನಾದರೂ ಇದೆಯಾ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲು ನಾವು ಬೇಸಿಕ್ಸ್ಗೆ ಹೋಗೋಣ. ಬೇಸಿಕ್ಸ್ಗೆ ಅಂದರೆ ಜ್ಯೋತಿಷ್ಯ ಯಾವಾಗ ಬಂದಿದ್ದು ಅಂತ ಸಾಮಾನ್ಯವಾಗಿ ನಾವು ನಮಗೆ ನಾವೇ ಒಂದು ಪ್ರಶ್ನೆ ಹಾಕೊಳ್ಳೋಣ. ಸುಮಾರು ಒಂದು 5,000 ವರ್ಷ ಇರ್ಬೋದಾ ಜ್ಯೋತಿಷ್ಯದ ಇತಿಹಾಸ? ಒಂದು 5,000 ವರ್ಷ ಬೇಡ, 3,000 ವರ್ಷ. ಏಕೆಂದರೆ ಗ್ರಹಗಳು ಮತ್ತು ಬರ್ತಕ್ಕಂಥ ಚಲನವಲನಗಳೆಲ್ಲ ಅವಾಗಲೇ ನೋಡಿದ್ರು ಅಂತ ಹೇಳ್ತಾರೆ. ಸೂರ್ಯ ಸಿದ್ಧಾಂತ ಬರೆದಿದ್ದಾರೆ. ಆಮೇಲೆ ನಮಗೆ ಗಣಿತಶಾಸ್ತ್ರ ಕೊಟ್ಟಾಗ ಅಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ಗಣಿತಶಾಸ್ತ್ರ, ಇದೆಲ್ಲವೂ ನೋಡಿದಾಗ ಆ ಕಾಲಕ್ಕೆ ಹೋಗೋಣ. 3,000 ವರ್ಷಗಳ ಹಿಂದೆ. ಮೊದಲು 3,000 ವರ್ಷಗಳ ಹಿಂದೆ ಫಸ್ಟು ಧರ್ಮ ಯಾವುದಿತ್ತು? ಈಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 4-5 ಧರ್ಮಗಳಿದಾವಲ್ಲ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮತ್ತು ನಮ್ಮ ಹಿಂದೂ ಧರ್ಮಗಳನ್ನ ಫಸ್ಟ್ ತಗೊಂಡಾಗ ಈ ಮಿಕ್ಕ 4 ಧರ್ಮಗಳು ಇರಲೇ ಇಲ್ಲ. ಯಾವ್ದಾರು ಒಂದು ಬುದ್ಧನೂ ತೊಗೊಳ್ಬೋದು, ಇಸ್ಲಾಮು ತೊಗೋಬೋದು, ಅಥವಾ ಕ್ರಿಶ್ಚಿಯಾನಿಟಿ ತೊಗೋಬೋದು. ಧರ್ಮ ಇರಲೇ ಇಲ್ಲ. ಅವಾಗ ಇರಲಿಲ್ಲ ಅಂದಾಗ ಮೊದಲು ಯಾವ ಗ್ರಹಕ್ಕೆ ಈ ಧರ್ಮ ಅಂತ ಹೇಗೆ ಸೂಚನೆ ಮಾಡ್ತಾ ಇದ್ರು ಆಗಿದ್ರೆ? ಪಾಯಿಂಟ್ ನಂಬರ್ 1. ಹಾಗೆ ಈಗ ನಮ್ಮ ಸರ್ಕಾರ ಎಲ್ಲ ಕೆಲವು ಪಂಗಡಗಳು, ಉಪಪಂಗಡಗಳು, ಜಾತಿ, ಉಪಜಾತಿ ಕೆಲವೆಲ್ಲ ಗೆಜೆಟಲ್ಲೆಲ್ಲ ಸೇರಿಸ್ಕೋಬೇಕು. ಅದೇನೋ 2A, 2B, 3A, 3B ಎಲ್ಲ ಸೇರಿಸ್ಕೋಬೇಕು ಅಂತ ಹೇಳಿ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಈ ಒಂದು ಮನುಷ್ಯ ಒಂದು ದೊಡ್ಡ ಗುಂಪಲ್ಲಿರ್ತಾನೆ. ಆ ಗುಂಪಲ್ಲಿ ಒಬ್ಬ ನಾಯಕ ಇರ್ತಾನೆ. ಆ ನಾಯಕ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾನೆ. ಆ ಸಿಸ್ಟಮ್ನೇ ಧರ್ಮ ಅಂತ ಕರೀತಾರೆ. ಧರ್ಮ ಇಸ್ ನಥಿಂಗ್ ಬಟ್ ಎ ಸಿಸ್ಟಮ್. ಇದು ನಾವು ಸಂಪ್ರದಾಯ ಅಂತಲೂ ಹೇಳ್ಬೋದು. ಸಿಸ್ಟಮ್ನ ಸಂಪ್ರದಾಯ ಅಂತಲೂ ಹೇಳ್ಬೋದು. ಈಗ ಕ್ರಿಶ್ಚಿಯಾನಿಟಿ ತೊಗೊಂಡ್ರೆ ಅವ್ರದ್ದೊಂದು ಸಿಸ್ಟಮ್. ಸಂಡೇ ಆದರೆ ಚರ್ಚ್ಗೆ ಹೋಗಲೇಬೇಕು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮುಂಚೆ ಏನೋ ಒಂದು ಪ್ರಾರ್ಥನೆ ಮಾಡಬೇಕು ಅವ್ರ ವಿಚಾರದಲ್ಲಿ. ಆ ಸಿಸ್ಟಮಲ್ಲಿ ಇದ್ದಾರೆ. ಇಸ್ಲಾಂ ಅಂತಂದರೆ ಅವರು ಇಷ್ಟೊತ್ತಿಗೆ ನಮಾಜ್ ಮಾಡಬೇಕು, ಇಷ್ಟೊತ್ತಿಗೆ ಇದು ಮಾಡಬೇಕು, ಇದೇ ದಿಕ್ಕಲ್ಲಿ ಮಾಡಬೇಕು. ಅದು ಸಿಸ್ಟಮ್. ಹೌದು.
ಸೊ ಆ ಸಿಸ್ಟಮ್ಮು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭಾಳ ಹಿಂದಿನಿಂದ ಬಂದಿದೆ ಸಿಸ್ಟಮ್. ಆದರೆ ನಮ್ಮದಲ್ಲಿ ಧರ್ಮ ಅಂತ ಹಾಕಲಿಲ್ಲ, ನಾವೊಂದು ವಿಧಾನ ಅಂತ ಹಾಕಿದ್ವಿ, ಧರ್ಮ ಅಂತ ಹಾಕಲಿಲ್ಲ. ವಿಧಾನ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಬೇರೆ ಧರ್ಮದಲ್ಲಿ ಮಾಡಲೇಬೇಕು ಅಂತಿದೆ, ಇಟ್ಸ್ ಎ ಡ್ಯೂಟಿ ಅಂತ ಕರೆದು ಬಿಡ್ತಾರೆ. ಸಿಸ್ಟಮ್ ವಿತ್ ಡ್ಯೂಟಿ. ನಮ್ಮದು ಸಿಸ್ಟಮ್ ಇದೆ, ಡ್ಯೂಟಿ ಇಲ್ಲ. ಇವತ್ತು ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಒಂದು ಪ್ರಶ್ನೆ, ಯಾರ್ಯಾರು ನೋಡ್ತಾ ಇದ್ದಾರೆ, ಕಳೆದ 5 ದಿವಸದಿಂದ ನಮ್ಮ ಮನೆ ಮಕ್ಕಳು, ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮಕ್ಕಳು ಎಷ್ಟು ಜನ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋದರು ಮನೆಗೆ, ಇದಕ್ಕೆ ಆಫೀಸ್ಗೋ ಅಥವಾ ಎಕ್ಸಾಮ್ಗೋ ಹೋದರು. ಎಕ್ಸಾಮ್ ಟೈಮಲ್ಲಿ ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ಮಾಡ್ತಾರೆ, ಎಕ್ಸಾಮ್ನ ಕ್ಯಾನ್ಸಲ್ ಮಾಡೋದು. ಎಕ್ಸಾಮ್ ಟೈಮಲ್ಲಿ ಭಯ. ಎಸ್, ಭಯದಿಂದ ನಾವು ಪೂಜೆಗಳು ಮಾಡ್ತೀವಿ, ಡ್ಯೂಟಿಗಳನ್ನ ಮಾಡ್ತೀವಿ, ಪ್ರೀತಿಯಿಂದ ಮಾಡಲ್ಲ. ಇನ್ನೊಂದು ಧರ್ಮದಲ್ಲಿ ನಾನು ಕೇಳ್ತಾ ಇದ್ದಾಗ, ಇವೆಲ್ಲ ವಿಚಾರಿಸಿದಾಗ ಅವ್ರು ಒಂದೇ ಹೇಳೋದು, ಸರ್ ನಮ್ಮದು ಡ್ಯೂಟಿ ಸರ್, ನಮಗೆ ಅವೆಲ್ಲಾಗೇನು ಅವ್ನು ಕೊಡ್ತಾನೋ ಇಲ್ವೋ, ಇದು ಮಾಡಬೇಕು ಅಷ್ಟೇ, ಡ್ಯೂಟಿ, ಹೋಗಲೇಬೇಕು. ಇದೊಂಥರ ತಿಂಡಿ ತಿನ್ನಲೇಬೇಕು, ಬೆಳಿಗ್ಗೆ ಎದ್ದಿದ ತಕ್ಷಣ ರಾತ್ರಿ ಊಟ ಮಾಡಲೇಬೇಕು ಅಂದಂಗೆ, ಅವೆಲ್ಲ ಒಂದು ಕಾರ್ಯಕ್ರಮ ಅಷ್ಟೇ. ನಾವು ಮಾಡೋ ಕೆಲಸ ಅವ್ನು ಕೊಡ್ತಾನೋ ಬಿಡ್ತಾನೋ, ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ಹಂಗಲ್ಲ. ನಾನು ನಮಸ್ಕಾರ ಮಾಡಿದ್ರೆ ಏನು ಕೊಡ್ತಾರೆ ದೇವರು? ನಾನು ಮಂತ್ರ ಹೇಳಿದ್ರೆ ಲಕ್ಷ್ಮಿ ಏನು ಕೊಡ್ತಾರೆ ನಮಗೆ? ಕ್ವಶನ್ ಮಾರ್ಕ್ ಎಲ್ಲ. ಸೊ ಹಿಂದೂ ಧರ್ಮದಲ್ಲಿ ಏನಾಗಿದೆ, ಒಂದು ಒಳ್ಳೆ ಸಿಸ್ಟಮ್ ಕೊಟ್ಟಿದ್ದಾರೆ, ಆದರೆ ಅದನ್ನು ಡ್ಯೂಟಿಯಾಗಿ ಮಾಡಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇರೋದು 9 ಗ್ರಹ. ಯಾವ ಗ್ರಹನ ಯಾವ ಜಾತಿಗೆ ಹಾಕೋಣ? ಕೆಲವರು ಕಿತ್ತೋಗಿರೋರು ಅಂತ ಹೇಳ್ತೀನಲ್ಲ, ಕಾಂಪೌಂಡ್ರು, ನಮ್ಮ ಕಾಂಪೌಂಡ್ರುಗಳು, ನಮ್ಮ ಭಾಳ ಸ್ನೇಹಿತರು, ಈ ರಾಹುನ ಮುಸ್ಲಿಂ ಪಂಥಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಆಮೇಲೆ ಕೇತುನ ಕ್ರಿಶ್ಚಿಯನ್ ಪಂಗಡಕ್ಕೆ ಸೇರಿದ್ದಾರೆ. ನಾನೊಂದು 50,000 ಜಾತಕ ನೋಡಿದ್ದೀನಿ ಇವತ್ತವರೆಗೂ. 7ನೇ ಮನೇಲಿ ರಾಹು ಇರ್ತಕ್ಕಂಥವ್ರು ಎಲ್ಲೂ ಕೂಡ ಅನ್ಯ ಧರ್ಮದವ್ರನ್ನ ಮಾಡ್ಕೊಂಡೇ ಇಲ್ಲ. ಕೇತು 7ನೇ ಮನೇಲಿ ಇರ್ತಕ್ಕಂಥವ್ರು ಕ್ರಿಶ್ಚಿಯನ್ ಧರ್ಮದವ್ರು ಮಾಡ್ಕೊಂಡೇ ಇಲ್ಲ. ನಿಮ್ಮ ಜಾತಕ ನೋಡ್ಕೊಳ್ಳಿ, ಯಾಕಂದರೆ ಇದು ಒನ್ ವೇ ಆಗಿರೋದ್ರಿಂದ ಫ್ಯೂಚರಲ್ಲಿ ಇಂಟ್ರ್ಯಾಕ್ಷನ್ ಬರಬೇಕು ಟಿ ವಿಲಿ, ಮಾಧ್ಯಮದಲ್ಲಿ. ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗದಾಗ ಅಲ್ಲೊಂದು ಬಟನ್ ಒತ್ತಬೇಕು, ಸರ್ ನಂದು ಹಂಗೆ ಇದೆ, ನಂದು 7ನೇ ಮನೇಲಿ ರಾಹು ಕೂತಿದೆ, ನಾನು ನಮ್ಮ ಸ್ವಜಾತಿಯವ್ರನ್ನೇ ಮಾಡ್ಕೊಂಡಿದ್ದೀವಿ, ನಮ್ಮ ಸಮುದಾಯದವ್ರನ್ನೇ ಮಾಡ್ಕೊಂಡಿದ್ದೀವಿ. ಸರ್ ನಂದು ಕೇತು ಇದೆ ಸರ್, ನಂದೇನಿಲ್ಲ ಸರ್, ನಾನು ಆಚೆ ಹೋಗೇ ಇಲ್ಲ ಸರ್, ಇಲ್ಲೇ ನಮ್ಮ ಅಪ್ಪ ಅಮ್ಮ ತೋರಿಸ್ರು ಮಾಡಿಕೊಂಡೆ. ಮತ್ತು ಈ ಕಾಂಪೌಂಡ್ರ್ ಇದ್ದಾರಲ್ಲ, ಈ ದೇವಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು, ಖಾಲಿ ಕೂತ್ಕೊಂಡಿರೋರು, ದುಡ್ಡು ಹೆಂಗಾರು ಮಾಡೋಣ ಅಂತ ತಲೆ ಬಿಸಿ ಮಾಡೋರು, ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ಬಿಸಿ ಮುಟ್ಟಿಸೋದು, ಮಹಿಳೆಯರಿಗೆ ಒಂಚೂರು ಏನಾರು ಒಂದು ಕಸ ಕಡ್ಡಿ ಹಾಕೋದು ತಲೆ ಒಳಗಡೆ. ಈ ಕೆಲಸ ಏನು ಅಂದರೆ, ನೋಡಮ್ಮ ನಿನ್ನ ಮಗಳ ಜಾತಕದಲ್ಲಿ 7ನೇ ಮೇಲೆ ರಾಹು ಇದೆ, ಅನ್ಯ ಧರ್ಮದವ್ರನ್ನ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಎಲ್ರಿ ಇದೆ ನಿಮಗೆ? ಆ ಕಾಂಪೌಂಡ್ರನ್ನ ಕೂತ್ಕೊಂಡು ದೇವಸ್ಥಾನದ ಹತ್ರ ಕೂತ್ಕೊಂಡಿರ್ತಾರೆ, ಅಲ್ಲೇ ಇನ್ನೆಲ್ಲಿ ಕೂತ್ಕೊಳ್ತೀರಿ ನೀವೆಲ್ಲ? ಜ್ಯೋತಿಷ್ಯರು ಎಲ್ಲಿರ್ತಾರೆ ಸಾಮಾನ್ಯವಾಗಿ? ದೇವಸ್ಥಾನ ಎಲ್ಲಿ ಹೈಯೆಸ್ಟ್ ಎಲ್ಲಿದ್ದಾರೆ? ಜ್ಯೋತಿಷ್ಯರು ಎಲ್ಲಿಗೆ ಹೋಗ್ಬೇಕು ನಾವು? ಫಸ್ಟ್ ಹೋಗೋದೇ ಟೆಂಪಲ್ಗೆ. ಸೊ ಆ ಟೆಂಪಲ್ ಹತ್ರ ಹೋಗಿ ಅಲ್ಲಿ ಕೇಳ್ತಾರೆ, ಅಲ್ಲಿ ಕರೆಕ್ಟಾಗಿ ಒಬ್ಬರೊಬ್ಬರೇ ಹೋಗ್ತಾರೆ ಒಳಗಡೆ, ಸಪ್ರೇಟ್ ರೂಮು. ಅಲ್ಲಿ ಹೋದಾಗ ಹಾಕ್ಕೊಂಡು ರುಬ್ತಾರೆ ನಿಮ್ಮನ್ನು. ಅದಕ್ಕೆ ಅವ್ರಿಗೆಲ್ಲ ಭಯ ನನ್ನ ಹತ್ರ ಮಾತಾಡೋಕ್ಕೆ. ಯಾವ ಕಾಂಪೌಂಡ್ರು ಇದ್ರಿಗೂ ನಾನು ಮಾತಾಡಲ್ಲ, ಯಾಕಂದರೆ ಅವ್ರ ಹತ್ರ ಡೇಟಾ ತೊಗೊಂಬನ್ನಿ ಅಂತ ಹೇಳ್ತೀನಿ, ಸಾಕ್ಷಿ ತೊಗೊಂಬನ್ನಿ ಅಂತೀನಿ. ನನ್ನ ಹತ್ರ ಸಾಕ್ಷಿ ಇದೆ, ಏನು ಬೇಡ. ನನ್ನ ಹತ್ರ 65,000 ಜನ ಇದ್ದಾರೆ, ಗ್ರೂಪ್ ಇದೆ, ಎಷ್ಟೊಂದು ಗ್ರೂಪ್ ಇದೆ. ನಿಮ್ಮ ಜಾತಕದಲ್ಲಿರೋ 7ನೇ ಮನೆ ರಾಹು ಇರೋರೆಲ್ಲ ಕಳಿಸ್ರಪ್ಪ, ನೀವೇನಾದ್ರು ಬೇರೆ ಧರ್ಮಕ್ಕೆ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಕೇಳೋಕ್ಕೆ ಅವ್ರನ್ನೇ ಕೇಳಿಬಿಟ್ರೆ ಎಸ್ ನೋ ಬಂದ್ಬಿಡುತ್ತೆ. ನನಗೆ ಗೊತ್ತಿದೆ ಚೆನ್ನಾಗಿ, ಅದು ನೋನೇ ಬರೋದು. ಕೇತು ಇದ್ದಿದ್ದ ತಕ್ಷಣವೇ ಅಲ್ಲಿ ನಮಗೆ ಬೇರೆ ಬೇರೆ ಕ್ರಿಶ್ಚಿಯನ್ ಜಾತಿನೋ, ರಾಹು ಅಂದರೆ ಇಸ್ಲಾಂ ಜಾತಿನೋ ಬಂದ್ಬಿಡುತ್ತೆ. ಅತ್ಯಂತ ಸುಳ್ಳು ಜ್ಯೋತಿಷ್ಯದಲ್ಲಿ ಇದೊಂದು ಮೊದಲನೇದು. ರಾಹು ಅಂತಂದರೆ ಇದು ಹಾಗೆ ಹೀಗೆ ಏನು ಹೇಳ್ತಾರೆ. ಎಷ್ಟು ಜನಕ್ಕೆ ರಾಹು ದಶೆ ನಡೆಯುತ್ತೆ? ರಾಹು ದಶೆ ನಡೆದಾಗ ಸಡನ್ನಾಗಿ ಅವರು ವ್ಯವಹಾರ ಅವ್ರ ಜೊತೆನೇ ಮಾಡ್ತಾರೆ ಅಂತಿದೆಯಾ? ನಮ್ಮ ಶಾಸ್ತ್ರ ಸರ್ವ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಜ್ಯೋತಿಷ್ಯ. ಅದು ಯಾವುದೇ ಕಾರಣಕ್ಕೂ ವಿಂಗಡಣೆ ಇಲ್ಲ. ಅದು ಬಿಡಿ, ಧರ್ಮ ಬಿಟ್ಬಿಡೋಣ, ಈಗ ಜಾತಿಗೆ ಬರೋಣ. ಯಾವ ಗ್ರಹ ಯಾವ ಜಾತಿ? ಫಾರ್ ಎಕ್ಸಾಂಪಲ್ ಇವಾಗ ಗುರು ಬ್ರಾಹ್ಮಣ ಜಾತಿ ಅಂತ ಹೇಳ್ಬಿಡ್ತಾರೆ. ಹೌದು. ಶನಿ
ಯಾವುದೋ ಬೇರೆ ಜಾತಿ ಅಂತಾರೆ. ಆಮೇಲೆ ರಾಹು ಒಂಥರ ಕೀಳು ಜಾತಿ ಅಂತ ಹೇಳ್ತಾರೆ. ಎಷ್ಟು ಜನ ರಾಹು ಅಬ್ರಾಡ್ಗೆ ಹೋಗ್ತಾರೆ, ರಾಹು ದಶ ಬಂದಾಗ ಅಬ್ರಾಡ್ಗೆ ಹೋಗ್ತಾರೆ. ಗುರು ದಶ ಬಂದಾಗ ಯಾವುದೋ ಕೊಂಪೆಯಲ್ಲಿ ಸ್ನಾನ ಇಲ್ಲದೆ, ನೀರಿಲ್ಲದೆ, ತೊಳ್ಕೊಳಕ್ತಿಲ್ಲದೆ ಇರ್ತಾರೆ ಜನ. ಇದೆಲ್ಲ ಆಗಿದೆ ಗುರುದಶದಲ್ಲಿ. ಆ ಕಾಂಬಿನೇಷನ್ ಮೇಲೆ ಬಡತನ ಬಂದು ಸ್ನಾನ ಮಾಡ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಇರ್ತಾರೆ. ಅದೇ ರಾಹು ಪ್ರತಿನಿತ್ಯ ಶಾವರಲ್ಲಿ ಆರಾಮ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಇದ್ದಾರೆ ರಾಹುನಲ್ಲಿ. ಪಬ್ಲಿಕ್ಕಲ್ಲಿರ್ತಕ್ಕಂಥ ಕೆಲವರು ಮಹಿಳೆಯರು, ಫಸ್ಟು ನಾನು ಹೇಳೋದು, ಸ್ವಲ್ಪ ನಾನು ಎಜುಕೇಷನ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಭಯಗ್ರಸ್ತ ಮಹಿಳೆಯರು, ಭಯಗ್ರಸ್ತ, ತುಂಬ ಹೆದರಿಕೆ, ಏನಾಗ್ಬಿಡುತ್ತೋ ನನ್ನ ಮಗನಿಗೆ, ಏನಾಗ್ಬಿಡುತ್ತೋ ನನ್ನ ಮಗಳಿಗೆ. ಆಮೇಲೆ ಸಮಾಜದಲ್ಲಿ ಆ ಕಡೆ ಈ ಕಡೆ ಅವ್ರು ಏನು ಹೇಳ್ತಾರೋ, ಅಕ್ಕಪಕ್ಕ ಎದುರುಗಡೆ ಮೇಲೆ ಏನು ಹೇಳ್ತಾರೋ, ಆ ಭಯಗ್ರಸ್ತರೇ ಜ್ಯೋತಿಷ್ಯದಲ್ಲಿ ಮೋಸ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಭಯಗ್ರಸ್ತರು ಅಂಥವರೇ ಕದ್ದು ಮುಚ್ಚಿ ಜ್ಯೋತಿಷ್ಯನ ಹೋಗಿ ಕೇಳೋದು. ಯಾಕಂದರೆ ಗಂಡಸರಿಗೆ ಇಷ್ಟ ಇಲ್ಲ. ಇವತ್ತು ಓಪನ್ ಆಗಿ ಹೇಳ್ತೀನಿ, ಯಾವ ಚಾನಲಲ್ಲೂ ಯಾವ ಅಸ್ಟ್ರಾಲಜರ್ಸು ಇದನ್ನು ಹೇಳಲ್ಲ. ನೀವು ಯಾವುದೇ ಚಾನಲ್ ನೋಡಿ, ಗಂಡಸರಿಗೆ ಜ್ಯೋತಿಷ್ಯ ಕಂಡ್ರೆ ಇಷ್ಟ ಇಲ್ಲ. ನಂದೊಂದೇ ಪ್ರೋಗ್ರಾಮು ಇರೋ ಬರೋ ಗಂಡಸರಲ್ಲಿ ನನಗೆ ಇಷ್ಟಪಡೋದು. ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀವಿ, ಯಾವುದೇ ಪೂಜೆ ಹೇಳಲ್ಲ, ಏನಿಲ್ಲ. ಗಂಡಸರಿಗೆ ಗೊತ್ತು, ವ್ಯವಹಾರಿಕವಾಗಿ ಅವ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಇದ್ದರೆ ಕನ್ಸಲ್ಟೇಷನ್ ಬನ್ನಿ, ಅಲ್ಲಿ ಬರೀ ಒಂದು ಮಂತ್ರ, ಒಂದು ಸಣ್ಣ ರುದ್ರಾಕ್ಷಿ, ಒಂದು ಸ್ಟೋನ್, ಅಷ್ಟೇ ಮಂತ್ರಗಳು ಹೇಳ್ಕೊಂಡು ಹೋಗ್ರಿ ಅಷ್ಟೇ. ಇವ್ರು ಹೇಳೋ ಥರ ಹೆದರ್ಸೋದು ಮಾಡೋದು ಅವೆಲ್ಲ ಇಲ್ಲ. ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ನನ್ನ ಒಂದು ಮಾತು ಜನಗಳಿಗೆ ಹೋಗ್ತಾ ಇಲ್ಲ. ಇನ್ನು ಬೆಳಿಗ್ಗೆ ನಾವು 8 ಗಂಟೆಯಿಂದ 9 ಗಂಟೆಗೆ ಮಾಡ್ತಾ ಇರ್ತೀವಿ. ಎಲ್ಲ ಕಾಂಪೌಂಡ್ರು ಏನು ಮಾಡ್ತಾ ಇರ್ತಾರೆ, ಎಲ್ಲ ಕಾಂಪೌಂಡ್ರು ಇವಾಗ ಏನು ಮಾಡ್ತಾ ಇರ್ತಾರೆ, ನಾನು ಅದನ್ನು ಹೇಳೋದು ಬೇಕಾಗಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. 8 ರಿಂದ 9 ಏನು ಮಾಡ್ತಾ ಇರ್ತಾರೆ ಎಲ್ಲ ಕಾಂಪೌಂಡ್ರು? ರಾಶಿ ಭವಿಷ್ಯ, ಯಾವುದೋ ಒಂದು ಭವಿಷ್ಯ, ರಾಶಿ ಭವಿಷ್ಯ ಹೇಳ್ತಾ ಇರ್ತಾರೋ, ಮತ್ತು ದೇವಸ್ಥಾನದಲ್ಲಿ ಅದೇನು ಮಾಡ್ತಾ ಇರ್ತಾರೋ. 99% ಹೇಳ್ತೀನಿ, ಸುಮ್ಮನೆ ಆಗಮಶಾಸ್ತ್ರ ಕಲಿತು 4 ರಾಹುದೋಷ, ಕುಜದೋಷ, 4 ದೋಷ, ಅದನ್ನು 10 ವರ್ಷ ಕಲ್ತಿದ್ದೀವಿ ಅಂತ ಹೇಳ್ತಾರೆ. 10 ವರ್ಷ ಕಲಿಯಕ್ಕೆ ಬೇಕಾದು. ನಿಮ್ಮ ಬಾಯಲ್ಲಿ ಲೆಕ್ಕ ಹಾಕಿದ್ರೆ 4 ದೋಷ ಅವ್ರು ಹೇಳೋದು. 4 ದೋಷ. ಒಂದು ಕುಜದೋಷ ಹೇಳ್ತಾರೆ, ಅದೇನು ನಿಮ್ಮ ಲಗ್ನದಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ನೀವೇ ನೋಡ್ಬೋದು. ಒಂದು 5 ಸೆಕೆಂಡಲ್ಲಿ ಹೇಳ್ಕೊಡ್ತೀನಿ. ಲಗ್ನದಿಂದ ಮಂಗಳ ಎಲ್ಲಿ ಕೂತಿದ್ದಾನೆ, 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಈ 6 ಜಾಗದಲ್ಲಿ ಕೂತ್ಕೊಂಡ್ರೆ ಕುಜದೋಷ ಮುಗ್ದೋಯ್ತು ರೀ. ಅಲ್ಲಿಗೆ ಬಿಡಲ್ಲ, ನಿಮಗೆ ಟಾರ್ಚರ್ ಕೊಡ್ತಾರೆ. ಲಗ್ನದಿಂದ ಅಲ್ಲದೆ ಲಗ್ನದಲ್ಲಿ ಕೂತಿಲ್ವಾ, ತಡ್ರಿ ಇನ್ನೂ ಕ್ಯಾಚ್ ಮಾಡೋಣ ಅಂಥೇಳಿ ಚಂದ್ರನಿಂದನೂ ನೋಡಿ ಅಂತಾರೆ. ಚಂದ್ರ ಎಲ್ಲಿದ್ದಾನೋ ಅಲ್ಲಿಂದನೂ 1, 2, 4, 7, 8, 12 ನೋಡಿ ಅಂತಾರೆ. ಅಲ್ಲೂ ಬಿಡಲ್ಲ ಟಾರ್ಚರು, ಇನ್ನೂ ಇವನಿಗೆ ಸಿಗಬಾರ್ದು ಅಂಥೇಳಿ ಶುಕ್ರನಿಂದನೂ ನೋಡಿ ಅಂತಾರೆ. 3 ಕಡೆಯಿಂದನೂ ನೋಡಿದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕುಜದೋಷ ಇದೆ. ಹಾಗೆ ಮಂಗಳನ್ನ ಯಾವ ಜಾತಿಗೆ ಸೇರಿಸೋಣ, ಕ್ಷತ್ರಿಗೆ ಸೇರಿಸೋಣ ಅಥವಾ ಯಾವ್ದಾರು ಗೌಡ್ರಿಗೆ ಸೇರಿಸೋಣ? ಮಂಗಳ ಜಾತಿ ಹೇಳ್ತಾರಲ್ಲ. ರಾಹುನ ಇಸ್ಲಾಮ್ಗೆ ಸೇರಿಸಿದ್ದಾಯ್ತು, ಕೇತುನ ಕ್ರಿಶ್ಚಿಯನ್ಗೆ ಸೇರಿಸಿದ್ದಾಯ್ತು. ಇನ್ನು ಗುರುನ ಬ್ರಾಹ್ಮಣರು ಕೊಟ್ಬಿಟ್ರು. ಗುರು ಅಂದರೆ ಬ್ರಾಹ್ಮಣ ಅಂತ. ಯಾವ ಬ್ರಾಹ್ಮಣನ ಏನು, ಯಾರು ಓದ್ತಾರೋ ಅವ್ನು ಬ್ರಾಹ್ಮಣ ಅಂತ ಹೇಳ್ತಾರೆ ಅಷ್ಟೇ. ಇವತ್ತು ಯಾವುದೇ ಜಾತಿಯಾಗಿರಲಿ, ನೀವು IAS ಆಫೀಸರಾ, ನಿಮ್ಮ ಗುರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಗುರು ಈಸ್ ಮೋರ್ ಆಫ್ ದಿ ಮೆಂಟಲ್ ವರ್ಕ್. ಸೊ ಅದನ್ನು ವರ್ಣಾಶ್ರಮ ಮಾಡಿರ್ತಕ್ಕಂಥದ್ದು ಬೇಸ್ಡ್ ಆನ್ ವರ್ಕ್ ಕಲ್ಚರ್. ಇವತ್ತು ಪಾದದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಮ್ಯಾನ್ಯುಯಲ್ ವರ್ಕ್ ಮಾಡೋನು. ಅದನ್ನು ಶೂದ್ರ ಅಂತ ಕರೀತಾರೆ, ಪಾದದಲ್ಲಿರೋ ಶೂದ್ರ ಅಂತ. ಶೂದ್ರ ವರ್ಡ್ನ ನಾವು ನೆಗೆಟಿವ್ ಹೇಳಿ ಹೇಳಿ ಆ ವರ್ಡ್ ಶೂದ್ರ. ನಾಳೆ ಎಲ್ಲ ಬ್ರಾಹ್ಮಣರು ಶೂದ್ರರು ಅಂತ ಕರೆದು ಬಿಡಬೇಕು. ಶೂದ್ರರು ಅಂದರೆ ತಲೆ ಯೂಸ್ ಮಾಡೋರು ಅಂತ ಬರಬೇಕು. ಆವಾಗ ಆ ವರ್ಡ್ಗೆ ಮೀನಿಂಗ್ ಬದಲಾಗುತ್ತೆ. ಆ ವರ್ಡ್ಗೆ ನಾವು ನೆಗೆಟಿವ್ ತುಂಬಿ 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 ಆ ವರ್ಡ್ ಹಂಗೆ ಆಗ್ಬಿಟ್ಟಿದೆ ಅಷ್ಟೇ. ಇಟ್ಸ್ ಎ ವರ್ಕ್. ಇವತ್ತು ಬೆಳಿಗ್ಗೆ ಕಸ ಹೊತ್ಕೊಂಡು ಹೋಗೋಕ್ಕೆಲ್ಲ ಬರ್ತಾರೆ, ಅವರೆಲ್ಲ ಇಳಿದು ಕೆಳೆದು ಇದು ಅವ್ರದ್ದು ಅಷ್ಟೇ ವರ್ಕು, ಒಂದು ಸೀಮಿತ. ಜಸ್ಟ್ ಲೈಕ್ ಈ ಫ್ಯಾಕ್ಟ್ರಿ ಇರ್ತಕ್ಕಂಥ ವರ್ಕರ್ಸ್, ಫ್ಯಾಕ್ಟ್ರಿಗೆ ಇರ್ತಕ್ಕಂಥ ವರ್ಕರ್ಸ್ ಏನು, ಇಲ್ಲಿ ಬಂತಾ ಹಿಂಗೆ ಮಡಚು ಪ್ಯಾಕ್ ಮಾಡು ಕಳಿಸು, ಬಂತಾ ಪ್ಯಾಕ್ ಮಾಡಿ. ಆದರೆ ಸ್ವಲ್ಪ ಮೇಲೋದ್ರೆ ಸ್ವಲ್ಪ ವರ್ಣಗಳು ಬೇರೆ ಬೇರೆ ಆಗ್ತಾ ಇದ್ದಾಗ ಹೇಗಿದು ಪ್ಯಾಕ್ ಮಾಡಬೇಕು, ಹೇಗೆ ಇಂಜಿನಿಯರಿಂಗ್ ಬರುತ್ತೆ. ಈಗ ಇಂಜಿನಿಯರಿಂಗ್ ಓದೋರು, ಡಾಕ್ಟರ್ ಓದೋರು ಎಲ್ಲ ಬ್ರಾಹ್ಮಣರು ಅಂತ ಹೇಳ್ತೀವಿ. ದಿ ಬ್ರಾಹ್ಮಣ, ದಿ ವರ್ಡ್ ಶೋಸ್ ವೇರ್ ವಿ ಯೂಸ್ ದಿ ಬ್ರೈನ್ ಅಷ್ಟೇ. ಇಟ್ ಈಸ್ ನಾಟ್ ಎ ಕ್ಯಾಸ್ಟ್. ವಿ ಆರ್ ಜಸ್ಟ್ ಥಿಂಕಿಂಗ್ ಇಟ್ ಆಸ್ ಎ ಕ್ಯಾಸ್ಟ್ ಅಷ್ಟೇ, ಹಂಗಲ್ಲ. ಹಾಗೆ ನೆಕ್ಸ್ಟು ಚಂದ್ರ. ಚಂದ್ರ ಯಾವ ಕ್ಯಾಸ್ಟ್ ಕೊಡ್ತೀರಾ ನೀವು, ಯಾವ ಜಾತಿ ಕೊಡ್ತೀರಾ? ಚಂದ್ರ ವೈಶ್ಯ ಕೊಡ್ತೀರಾ? ಚಂದ್ರ ತಲೆ ಯೂಸ್ ಮಾಡೋನು, ಚಂದ್ರ ಮನಸ್ಸೋ ಜಾತಕ ಅಂತಾರೆ. ಯಾವ ಜಾತಿ ಕೊಡ್ತೀರಾ? ಆಯಿತು. ನೆಕ್ಸ್ಟು ಬುಧ. ಬುಧ ವ್ಯಾಪಾರದ ಗ್ರಹ.
ವೈಶ್ಯರಿಗೆ ಶೆಟ್ರಿಗೂ ಕೊಡೋಣ ಅದನ್ನು. ಹಾಂ ಮತ್ತು ಇನ್ಯಾವ ಗ್ರಹ ಬಿಟ್ಟಿದ್ದೀವಿ ಇನ್ನು? ಶುಕ್ರ ಯಾವ ಜಾತಿ ಕೊಡೋಣ? ಶುಕ್ರ ಯಾವುದೋ ಜಾತಿ, ಯಾವ ಜಾತಿ ಬಿಟ್ಟಿದ್ದೀವಿ ಇವಾಗ? ಯಾವ್ದಾದ್ರು ಒಂದು ಜಾತಿ ಬಿಟ್ಟಿದ್ದೀವ? ಗುರುಗೆ ಬ್ರಾಹ್ಮಣನ ಕೊಟ್ವಿ, ರಾಹುಗೆ ಬೇರೆ ಬೇರೆ ಧರ್ಮಗಳೇ ಕೊಟ್ಬಿಟ್ವಿ ಅವ್ರಿಗೆ, ಹೌದು ಹೌದು ಮತ್ತು ಕೇತುಗೂ ಒಂದು ಧರ್ಮ ಕೊಟ್ವಿ. ಇನ್ನು ಸೂರ್ಯನ ಬಿಟ್ಬಿಟ್ವಿ. ಸೂರ್ಯ ಯಾವ ಜಾತಿ? ಕ್ಷತ್ರಿಯ ಜಾತಿ. ಕ್ಷತ್ರಿಯ ಎಲ್ಲ ವಾರ್ಗೆ ಹೋಗೋರೆಲ್ಲ ಕ್ಷತ್ರಿಯ. ಮತ್ತು ಯಾರ್ಯಾರು ಮಿಲಿಟ್ರಿಲಿರೋರೆಲ್ಲ ಸೂರ್ಯನ ಜಾತಿಯವರು. ಅವೆಲ್ಲ ಬರಲ್ಲ, ಅವೆಲ್ಲ ಆಗೋದಿಲ್ಲ. ಜ್ಯೋತಿಷದಲ್ಲಿ 9ಕ್ಕೂ 9 ಚೆನ್ನಾಗಿ ಓದ್ತಾ ಇದ್ದಾನಾ, ಮನೆ ಇಂಪಾರ್ಟೆಂಟು, ಆ ಗ್ರಹ ಪ್ರಚೋದನೆ ಮಾಡುತ್ತೆ. ಸೊ ಹಾಗಿದ್ರೆ ಗುರು ಏನು ಸರ್, ಶುಕ್ರ ಏನು, ಸೂರ್ಯ ಏನು, ಇದರದ್ದೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಇದೆ. ಈ ಗ್ರಹದೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಇದೆ. ಆಸೆ ಅಂತಕ್ಕಂಥದ್ದು ಎಲ್ಲರಿಗೂ ಇದೆ, ಕರೆಕ್ಟ್ ಅಲ್ವಾ? ಆಸೆ ಯಾರಿಗಿಲ್ಲ? ನನಗೂ ಇದೆ, ನಿಮಗೂ ಇದೆ. ಸೊ ಆಸೆ ಇದೆ ಅಂತಂದರೆ ಫಸ್ಟ್ ನೀವು ಜೀವಂತವಾಗಿದ್ದೀರಾ. ನೀವು ಜೀವಂತವಾಗಿದ್ದೀರಾ ಅಂತಂದರೆ ನಿಮ್ಮ ಜಾತಕದಲ್ಲಿ ರಾಹು ಇಂದ ಆಸೆ. ರಾಹು ಇಸ್ ದಿ ಆಸೆಕಾರಕ. ಸೊ ರಾಹು ಅದಕ್ಕೆ ಬೇಕಾದ್ರೆ ತತ್ವ ಅಂತ ಹೇಳ್ತೀವಿ. ಸೊ ರಾಹು ದಶ ಬಂದಾಗ ನಮಗೆ ಏನೇ ಕಾಂಬಿನೇಷನ್ ಬರಲಿ, ಫಾರಿನ್ ಕಳಿಸ್ಕೊಂಡೋಗ್ಲಿ, ಬೇರೆ ಕಡೆ ಕರ್ಕೊಂಡೋಗ್ಲಿ, ಆಸೆಗಳು ಇದ್ದೇ ಇರುತ್ತಲ್ಲಿ. ಇಟ್ ಈಸ್ ಎ ಪ್ಲಾನೆಟ್ ಆಫ್ ಡಿಸೈರ್ಸ್. ಡಿಸೈರ್ ಮ್ಯಾನಿಫೆಸ್ಟ್ ಅಂತ ಬರುತ್ತೆ. ಈಗ ಗುರು ಕಾರಕತ್ವನ ತಗೊಳ್ತೀವಿ. ವಾಟ್ ಈಸ್ ಗುರು? ಗುರು ಅಂದರೆ ಕಲಿಕೆ. ಇವತ್ತು ನಾವು ಏನಾದ್ರು ಕಲಿಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಯಾರೋ ಒಬ್ರು ಏನೋ ಒಂದು ಕೋರ್ಸ್ ಹೇಳಿದ್ರು, ನೋಡಿ ಹೇಗೆ ಪಬ್ಲಿಕ್ಕಲ್ಲಿ ನಾವು ಭಾಷಣ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ, ಒಂದು ಕೋರ್ಸ್ ಇದೆ ಅದ್ಭುತವಾಗಿ, ನೀವು ಅವ್ರದ್ದೆಲ್ಲ ಇಂಟ್ಯಾಕ್ಟ್ ನೋಡಿ ಸೇರಲೇಬೇಕು ಅಂತ ಬರುತ್ತೆ. ಅದು ಗುರು ವಿಚ್ ಡ್ರೈವ್ಸ್ ಯು ಟು ಲರ್ನ್. ಸೊ ಗುರು ಈಸ್ ದಿ ಪ್ಲಾನೆಟ್ ಆಫ್ ಲರ್ನಿಂಗ್. ಆಮೇಲೆ ಶುಕ್ರ 2ಕ್ಕೆ ಬರ್ತಾನೆ. ಸೊ ಇಲ್ಲಿ ನೀವು ಕಾರಕತ್ವ ಅಂತ ಕರಿತೀವಿ ಹೊರತು ನಿಮಗೆ ಶನಿ ಹಾಳು ಮಾಡಿಬಿಡ್ತಾನೆ. ಹೈಯೆಸ್ಟ್ ತಲೆಯಲ್ಲಿರೋ ಜನಕ್ಕೆ ಹೈಯೆಸ್ಟ್ ಇರೋದು ಈ 7.5. ಹೌದು. ತಿಕ್ಕಲ್ರೋ ಹುಚ್ಚರೋ ಗೊತ್ತಿಲ್ಲ, ಅಥವಾ ಈ ಕಾಂಪೌಂಡ್ರು ಮಾಡಿರ್ತಕ್ಕಂಥದ್ದು ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಈ ಕುಜದೋಷ, ಈ ಸರ್ಪದೋಷ, ಅದು ಬಿಟ್ಟರೆ ಈ ಶನಿ ದೋಷ. ನಿಮಗೆ ದಶ ನಡೀತಾ ಇರೋದು ಯಾವುದೋ ಚಂದ್ರ ದಶ ನಡೀತಾ ಇರುತ್ತೆ. ನನ್ನ ರಾಶಿಗೆ ಶನಿ ಎಂಟ್ರ್ ಆಗ್ತಾ ಇದ್ದಾನೆ, 7.5 ಅಂತ ಹೇಳ್ತಾರೆ. ಏನು ಮಾಡಿಬಿಡುತ್ತೆ? ಏನಾಗಿದೆ? ಈಗ 40 ವರ್ಷ ಆಯಿತು, ಶನಿ ಬಂದು ಏನೇನೆಲ್ಲ ಹಾಳು ಮಾಡ್ದ ನಿಮಗೆ? ಆಲೋಚನೆ ಮಾಡಿ. ತುಂಬ ನೊಂದ್ಬಿಟ್ಟಿದ್ದೀವಿ. ಏನು ಅದೇ ಗ್ರಹದಿಂದನಾ, ಶನಿಯಿಂದನಾ? ತುಂಬ ಹಾಳಾಗೋಯ್ತು, ಎಲ್ಲ ವಾಶೌಟ್ ಆಗೋಯ್ತು. ಆ ಶನಿ 7.5 ಬಂದಾಗಲೂ, ಅವನ ದಶ 8ನೇ ಮನೆ, 12ನೇ ಮನೆ, 5ನೇ ಮನೆ ಬಂದಾಗಲೂ ಇಟ್ಟಿದ್ದೆಲ್ಲ ಯಾವುದೋ ಬಿಸ್ನೆಸ್ ಮಾಡಿದ್ದೆಲ್ಲ ಹಾಳಾಯ್ತಲ್ಲ, ಮುಗೀತು. ತುಂಬ ಜನ ಹಿಂದೆ 7.5 ಅಂತ ನೀವು ಕೇಳಿದ್ದೀರಾ. 7.5 ಮುಗಿದ ಮೇಲೆ ಏನು ಆನಂದವಾಗಿದ್ದೀರಾ ಇವಾಗ? ಭಾಳ ಆನಂದವಾಗಿದ್ದೀವಿ ಸರ್, 7.5 ಮುಗೀತು ಸರ್, ಮೊನ್ನೆ ಮುಗೀತು ಅಂತ ಹೇಳಿದ್ರು ಸರ್, ಭಾಳ ಆನಂದಿದ್ದೀನಿ, ಮೇಲಿಂದ ದುಡ್ಡು ಉದುರ್ತಾ ಇದೆ, ಏನು ನನ್ನ ಮನೇಲಿ ಕೂತ್ಕೊಂಡ್ರು ಸಂಬಳ ಹಂಗೆ ಕೊಡ್ತಾಯಿದ್ದಾರೆ, ನನ್ನ ಕಂಪ್ನಿ ಓನರ್ ನಮ್ಮ ಮನೆಗೆ ಓಡ್ ಬರ್ತಾರೆ ಸರ್, ಓಡ್ ಬಂದು ಪೇ ಮಾಡಿಬಿಟ್ಟು ಇಲ್ಲೇ ಕೂತಿರು ಅಂತ ಹೇಳ್ತಾ ಇದ್ದಾರೆ. ಎಂಥ ಹುಚ್ಚುತನ ನಮ್ಮ ಈ ಕಾಂಪೌಂಡ್ರುಗಳು ನಿಮಗೆಲ್ಲ ಹೇಳೋದು ಅಂದರೆ, ಅಷ್ಟು ತಲೆಗೆ ಅದೇನೋ ಹಾಕ್ತಾರಲ್ಲ, ಹೇಸಿಗೆ ಹಾಕ್ತಕ್ಕಂಥ ವಿಚಾರ. ಸೊ 9 ಗ್ರಹದಲ್ಲೂ ಕೂಡ ಯಾವುದೇ ಧರ್ಮನೂ ಇಲ್ಲ, ಯಾವುದೇ ಜಾತಿನೂ ಇಲ್ಲ. ಸೊ ಯಾರಾದರೂ ನಿಮಗೆ ತಲೆಗೆ ಹುಳ ಬಿಟ್ಟರೆ ಬಿಡಿಸ್ಕೊಳ್ಳಿ, ತಲೆ ಕೆರ್ಕೊಳ್ಳಿ, ಗಾಯ ಮಾಡ್ಕೊಳ್ಳಿ, ಅದಕ್ಕೆ ಔಷಧಿ ಇಲ್ಲ. ನಮ್ಮ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳ್ದಂಗೆ ಪರ ಕೆರ್ಕೊಳ್ಳಿ, ಯಾಕಂದರೆ ಅವ್ರು ನಿಮಗೆ ಹಾಕ್ತಾರೆ ಗಾಯ. ವೈರಸ್ ಅವರೆಲ್ಲ. ಕೆಲವರೆಲ್ಲ ಹೇಳ್ತಾರಲ್ಲ, 7ನೇ ಮನೆ ರಾಹು ಇದ್ದರೆ ನಿಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅವ್ರು ವೈರಸ್ಸೇ ಅವರು. ಸರ್ ನಮ್ಮದು 7ನೇ ಮನೆ ರಾಹು ಆಗಿದೆ ಸರ್, ಹಾಗೇ ಆಗಿರುತ್ತೆ. ಈಗ ಅದೆಲ್ಲ ಕಾನ್ಕಾಕ್ಟೆಡ್, ಅಂದರೆ ಅದು ಅವ್ರ ಮನೇಲಿ 7ನೇದು ಇರುತ್ತೆ, ಕೆಲವು ರಾಹುನಲ್ಲಿ ಮದುವೆನೂ ಆಗಿರ್ತಾರೆ. ಎಷ್ಟೋ ಜನದ್ದು 7ನೇ ಮೇಲೆ ರಾಹು ಇಲ್ಲ, ಬೇರೆ ಧರ್ಮದವ್ರು ಆಗಿರೋ ಜಾತಕನೂ ಬಂದಿದೆ ನನ್ನ ಹತ್ರ. ನಾನು ನೋಡಿದೆ, ರಾಹು ಇದೆಯಾ? ಇಲ್ವಾ. ಗುರು ಕೂತಿದ್ದಾನೆ. ಗುರು ಹೆಂಗೆ ಕೊಟ್ಟ ಅವ್ರಿಗೆ ಬೇರೆ ಧರ್ಮದ್ದು? ಚಾನ್ಸೇ ಇಲ್ಲ. ಆಲ್ ಡೇಟಾ ನಾನು ಅನಲೈಸ್ ಮಾಡಿ 30 ವರ್ಷದ ಅನುಭವ, ಈಗ 30+ ಆಗಿದೆ ಈಗ, ಮತ್ತು 65,000 ಜನ ವಿದ್ಯಾರ್ಥಿಗಳು, 50,000 ಜಾತಕ ನೋಡಿದ್ದೀನಿ. ಇಟ್ ಈಸ್ ಓನ್ಲಿ ಗುಡ್ ಟೈಮ್, ಬ್ಯಾಡ್ ಟೈಮ್ ಫಾರ್ ಎವ್ರಿಬಡಿ ಬೇಸ್ಡ್ ಆನ್ ಇಂಡಿವಿಜುವಲ್ ಇಂಟ್ರೆಸ್ಟ್. ಈಗ ಅವತ್ತೇ ಹೇಳಿದ್ನಲ್ಲ, ಬೇರೆ ಜಾತಿಯವ್ರ ಮದುವೆ ಆದರು, ಹಂಗೆ ಹಿಂಗೆ ಲವ್ ಮಾಡಿದ್ರು ಅಂತ. ಅವ್ನಿಗೆ ಏನಾದ್ರು ಹುಡುಗ, ಲವ್ ಮಾಡಿರೋ ಹುಡುಗ ಬೇರೆ ಜಾತಿ ಆಗಿ ಅವನ ಹತ್ರ 100 ಕೋಟಿ ಇದ್ದರೆ ಏನು ಮಾಡ್ತೀರಾ? 100 ಕೋಟಿ ಇದ್ದಾಗ ನಿಮ್ಮ ಕಡೆಯವ್ರದ್ದೆಲ್ಲ ಕಿತ್ತೋಗಿರೋ 1 ಕೋಟಿಯಿಂದ ಕೋಟಿಗೆ ಇಲ್ಲ, ಎಲ್ಲ ಕೋತಿಗಳೇ. ಕೋಟಿ ಎಲ್ಲ ಕೋತಿಗಳೇ. ಅವಾಗೇನು ಮಾಡ್ತೀರಾ? 4 ಜನ ನಿಮ್ಮನ್ನೇ ಪುಷ್ ಮಾಡ್ತಾರೆ,
ಮಾಡಿಬಿಡಿ ನಿಮ್ಮ ಮಗಳನ್ನ ಮಾಡಿಬಿಡಿ, ಇಂಥ ಸಂಬಂಧ 100 ಕೋಟಿ ಕಣೆ, 4 ಬಿಲ್ಡಿಂಗ್ ಇದೆ ಕಣೆ, ಅವಾಗ ಜಾತಿ ಎಲ್ಲ ಮರ್ತ್ಬಿಡ್ತೀರಾ. ಎಲ್ಲ ಇರೋದು ದುಡ್ಡಿಗೆ ರೀ, ಎಲ್ಲ ಇರೋದು ಕಾಸಿಗೆ, ದುಡ್ಡಿಗೆ ಕಾಸಿಗೆ ಇರೋದು. ನಿಮಗೆ ತಲೆ ತಿನ್ನೋದು ಕಾಂಪೌಂಡರ್ಗಳು ದುಡ್ಡಿಗೇನೆ. ಆದರೆ ನಿಯತ್ತಾಗಿ ಕರೆಕ್ಟಾಗಿ ಮಾಡಲಿ, ಎಲ್ಲರೂ ದುಡ್ಡು ತೊಗೊಳ್ಳಿ, ಕರೆಕ್ಟಾಗಿ ನಿಯತ್ತಾಗಿ ಹೇಳಲಿ, ಅಷ್ಟೇ ನನ್ನ ಉದ್ದೇಶ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಹಾಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ, ಅಥವಾ ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ಏಳಿಗೆ ಆಗುತ್ತೆ, ನನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ, ವಿದ್ಯಾಭ್ಯಾಸದಲ್ಲಿ ಏಳಿಗೆ ಕಾಣಿಸ್ಕೊಳ್ತೀನ, ಯಾವ ಕೋರ್ಸ್ನ ತಗೊಳ್ಬೇಕು, ಅಥವಾ ವಾಸ್ತು ಕುರಿತಾಗಿ ಏನಾದರೂ ಡೌಟ್ಸ್ ಇದ್ದರೆ, ಸೊ ಈ ಎಲ್ಲ ವಿಚಾರಗಳ ಕುರಿತಾಗಿ ಗುರುಜಿಯವರು ವಾಸ್ತು ತರಗತಿಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಜ್ಯೋತಿಷ್ಯ ಕ್ಲಾಸಸ್ಸು ಕೂಡ ಅವರು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ, ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚ್ ಆಗಿದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ 1 ಗಂಟೆಗಳ ಕಾಲ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ನೀವು ಕರೆ ಮಾಡ್ಬೋದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಗುರೂಜಿಯವರು ಒಂದು ಹೊಸ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜಾತಕದಿಂದ ನಾವು ಧರ್ಮವನ್ನು ತಿಳ್ಕೊಳ್ಬೋದಾ ಅಥವಾ ಜಾತಿಯನ್ನು ತಿಳ್ಕೊಳ್ಬೋದಾ, ಜ್ಯೋತಿಷ್ಯ ಶಾಸ್ತ್ರವನ್ನು ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲವನ್ನೂ ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಧರ್ಮವಾಗಿರ್ಬೋದು ಅಥವಾ ಜಾತಿ ಆಗಿರ್ಬೋದು ತಿಳ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ? ಇದರ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ರು. ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಗುರುಗಳೇ. ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರ ಹೇಳೋದಾದರೆ, ಹಾಗೆ ಭಾಳ ಇಂಪಾರ್ಟೆಂಟಾಗಿ ತುಂಬ ಜನ ಹೇಳ್ತಾರೆ ಶನಿ ಬೇರೆ ಒಂದು ಕಾರ್ಮಿಕರು ಹಾಗೆ ಹೀಗೆ ಹೇಳ್ತಾರೆ. ಈ ಕಡೆ ಇನ್ನೊಂದು ಕಡೆ ಜ್ಯೋತಿಷ್ಯದಲ್ಲಿ ಶನಿ ನ್ಯಾಯಾಧೀಶ ಅಂತಲೂ ಕರೀತಾರೆ, ಜಸ್ಟಿಸ್ ಕೊಡೋನು ಜಡ್ಜ್ ಅಂತ ಕರೀತಾರೆ. ಹೇಗೆ ಎರಡು ಮಿಕ್ಸ್ ಮಾಡ್ತಾರೆ ಅರ್ಥ ಆಗಲ್ಲ. ಶನಿ ಕಾರಕತ್ವದಲ್ಲಿ ನಮಗೆ ಸಮಸ್ಯೆಯನ್ನು ಮಾಡೋದಿಲ್ಲ, ಆದರೆ ಸ್ವಲ್ಪ ಸೋಂಬೇರಿತನ ಕೊಡ್ತಾನೆ, ಸ್ವಲ್ಪ ಲೆಥಾರ್ಜಿ ಕೊಡ್ತಾನೆ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಾನೆಟ್ಸ್ದು. ಒಳ್ಳೆ ಪೊಸಿಷನಲ್ಲಿದ್ದರೆ ಸೋಂಬೇರಿತನದಲ್ಲಿ ಎಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಶನಿ 10ನೇ ಮನೇಲಿದ್ದರೆ ಸೋಂಬೇರಿತನ ಇದ್ದರೂ ಕೂಡ ಆರಾಮಾಗಿ ಜಾಬ್ ಸಿಗುತ್ತೆ, ಆರಾಮಾಗಿ ಟೈಮ್ ಪ್ರಕಾರ ಲೇಟಾಗಿ ಹೋದರೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಹಾಗೆ ಶನಿ 4ನೇ ಮನೇಲಿದ್ದರೆ ಅವ್ರಿಗೆ ಆರಾಮಾಗಿ ವಿದ್ಯಾಭ್ಯಾಸ ಸೋಂಬೇರಿತನ ಪಟ್ಟರು ಆ ಎಕ್ಸಾಮ್ ರಿಸಲ್ಟ್ ಬರೋ ಟೈಮಲ್ಲಿ ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಮಿಕ್ಸ್ಡ್ ವಿತ್ ಹೌಸ್ ರೆಪ್ರೆಸೆಂಟೇಷನ್ ಭಾಳ ಇಂಪಾರ್ಟೆಂಟ್ ಹಾರೋಸ್ಕೋಪಲ್ಲಿ. ಕ್ಯಾರೆಕ್ಟರಿಸ್ಟಿಕ್ಸ್ ಮಿಕ್ಸ್ಡ್ ವಿತ್ ಹೌಸ್ ರೆಪ್ರೆಸೆಂಟೇಷನ್ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಶನಿಗೆ ಯಾವಾಗ ಜಾತಿ ಅಟ್ಯಾಚ್ಮೆಂಟ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಈಗ ಅತ್ಯಂತ ನಾವೆಲ್ಲ ಒಂದು ಇಂಡಿಯಾದಲ್ಲಿ ಮಾತ್ರ ತಪ್ಪು ಕಲ್ಪನೆ, ಎಲ್ಲ ಬುದ್ಧಿವಂತರು ಬ್ರಾಹ್ಮಣರು ಅಂತ ಹೇಳ್ಬಿಡ್ತಾರೆ. ಹಾಗಿದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಯಾವ ಜಾತಿ ಅಂತ ಕೇಳ್ಬೇಕು ನಾವು. ಆಲ್ಬರ್ಟ್ ಐನ್ಸ್ಟೀನ್ ಇದ್ದಾರಲ್ಲ, ಅವ್ರು ಯಾವ ಏನು ಬ್ರಾಹ್ಮಣರ ಅವರು ಆಲ್ಬರ್ಟ್ ಐನ್ಸ್ಟೀನು. ಆಮೇಲೆ ರೇಡಿಯೋ ಕಂಡುಹಿಡಿದಿರ್ತಕ್ಕಂಥ ಮಾರ್ಕೋನಿ ಅವ್ರು ಯಾರು ಅಂತ ಕೇಳ್ಬೇಕು ನಾವು. ಹಿಂಗೆ ಕೇಳ್ಕೊಂಡು ಲಿಸ್ಟ್ ಹಾಕ್ಕೊಂಡು ಹೋದರೆ ಅಲ್ಲಿ ಎಲ್ಲ ಮಾನವ ಜನಾಂಗದವರು, ಜನಾಂಗ ಅಂತ ನಾವು ಕರಿತೀವಿ, ಒಳ್ಳೊಳ್ಳೆ ಆವಿಷ್ಕಾರಗಳನ್ನ ಕೊಟ್ಟಿದ್ದಾರೆ. ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಕರೆ ತೊಗೊಂಡು ಮಾತಾಡೋಣ. ಓಕೆ ಗುರುಗಳೇ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಾನು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಇಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 75 ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಆಕ್ಚುಲಿ ಅವ್ರದ್ದು ಇನ್ನೂ ಮದುವೆ ಆಗ್ತಾ ಇಲ್ಲ ಮೇಡಮ್. ಆಕ್ಚುಲಿ ನಮ್ಮ ಸಿಸ್ಟರ್ಸ್ ಅಕ್ಕ ಮತ್ತು ತಂಗಿ ಇಬ್ಬರದು
ಅದು ಏನು ನಂದು ನೋಡ್ರಿ ಆಯ್ತು 3 ವರ್ಷದ ಹಿಂದೆ. ಓಕೆ. ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ. ಸರಿ, ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಇಲ್ಲಿ ಮ್ಯಾರೇಜ್ಗೆ ನಾನು ಹಾಕಿದ್ದೀನಿ. ಮ್ಯಾರೇಜ್ ಕಾಂಬಿನೇಷನಲ್ಲಿ ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ 8 ಮದುವೆಗೆ ಅಂಡರ್ಗ್ರೌಂಡಲ್ಲಿ ತೋರಿಸ್ತಾ ಇದೆ, 7 ಟ್ರೀಯಲ್ಲಿ. ಬಟ್ ನಮ್ಗೆ ಯಾವಾಗಲೂ ಫ್ರೂಟಲ್ಲಿ ಬರಬೇಕು, 2ನೇ ಮನೆ 7ನೇ ಮನೆ. ಆದರೆ ಇಲ್ಲಿ 2ನೇ ಮನೆ 7ನೇ ಮನೆ ಎಲ್ಲೂ ಇಲ್ಲವೇ ಇಲ್ಲ ಇಲ್ಲಿ ಒಂದು. ಆದರೆ ಅವ್ರಿಗೆ ಈ ಜಾಬ್ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ. ಅದೇ ಕೆಲಸಕ್ಕೆ ಹೋಗಬೇಕು, ಆರಾಮಾಗಿರಬೇಕು ಅಂತ. ಹಾಗೆ ಕೊನೆಯಲ್ಲಿ ಅಬ್ಸ್ಟಿಕಲ್ಸ್ ಬರ್ತಕ್ಕಂಥದ್ದು ಅಂದರೆ ಅವರ ಮನಸ್ಥಿತಿಯಲ್ಲಿ ಮದುವೆ ಮಾಡಿಕೊಂಡು ಮದುವೆ ಜಂಜಾಟದಲ್ಲಿ ಇರೋದು ಬೇಡ ಅನ್ನೋ ಒಂದು ಮನಸ್ಥಿತಿಲಿ ಇದ್ದಾರೆ. ಈಗ ಅವ್ರಿಗೆ ಏಜ್ ಎಷ್ಟಾಯಿತು? ಏಜ್ ಈಗ 40 ಇಯರ್ ಆಯ್ತು ಮೇಡಮ್. 40 ಆಯ್ತಾ? ಎಸ್ ಗುರುಜಿ. ಕೇಳಿದ್ರೆ ಏನಂತಾರೆ? ಇಲ್ಲ, ಅವರು ಮಾಡ್ಕೊಳಕ್ ರೆಡಿ ಇದ್ದಾರೆ ಗುರುಜಿ, ಬಟ್ ಯಾವುದು ವರನೇ ಬರ್ತಾ ಇಲ್ಲ. 40ಲಿ ಬರಲ್ಲ, ಕಷ್ಟ. 30ಲಿ ಏನಾಗಿತ್ತು? ಇಲ್ಲ, ಫಸ್ಟ್ ಆಕ್ಚುಲಿ ಅವ್ರ ಸೆಕೆಂಡ್ ಮ್ಯಾರೇಜ್. ಫಸ್ಟ್ ಮ್ಯಾರೇಜ್ ಒಂದು 10 ಇಯರ್ ಹಿಂದೆನೆ ಬ್ರೇಕಪ್ ಆಯ್ತು. 10 ಇಯರ್ ಬ್ಯಾಕು. 10 ಇಯರ್ ಆದಮೇಲೆ ಟ್ರೈ ಮಾಡಿಲ್ವಾ? ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಎಲ್ಲಿ ವರ ಕರೆಕ್ಟ್ ಆಗಿ ಸಿಗ್ತಾನೆ ಇಲ್ಲ ಅವ್ರಿಗೆ. ಕರೆಕ್ಟಾಗಿ ಅಂದರೆ ಹೆಂಗೆ ಸರ್? ಅಂದ್ರೆ ಯಾವ ವರನೇ ಬರ್ತಾ ಇಲ್ಲ ಗುರುಜಿ. ಓಕೆ, ಕರೆಕ್ಟಾಗಿ ಹೋಯ್ತು, ಇವಾಗ ಯಾವುದು ಬರ್ತಾನೆ ಇಲ್ಲ. ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಯಾವ ವರನೇ ಬರ್ತಾ ಇಲ್ಲ. ಆಕ್ಚುಲಿ ಬಂದ್ರು ಯಾವ್ದೋ ತುಂಬಾ ಏಜ್ ಆಗಿರೋದು ಬರುತ್ತೆ. ಓಕೆ, ಸುಮ್ಮನೆ ಯಾರೋ ಒಂದು ರೆಫರ್ ಮಾಡ್ತಾರೆ ಏಜ್ ಆಗಿರೋದು. ಹೌದು. ಎಲ್ಲ ಯಾವುದೇ ಜಾತಿ ಬಂದರೂ ಪರವಾಗಿಲ್ಲ ನಿಮಗೆ? ಏನ್ ಆಕ್ಚುಲಿ ನಾವು ಲಿಂಗಾಯತರು ಬ್ರಾಹ್ಮಣ್ಸ್ ಆದ್ರೂ ಓಕೆ ಅಂತಾಳ ಅವರು. ನೋಡಿ, ಅಲ್ಲಿಗೆ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಇವಾಗ ಜಾತಿ ಬಗ್ಗೆ ಮಾತಾಡ್ತಾ ಇದ್ವಿ, ನನಗೆ ಅರ್ಥ ಆಯಿತು ಎಲ್ಲಿ ಅಂತ. ನಿಮ್ಗೆ ಲಿಂಗಾಯತರಲ್ಲಿ 40, ನಿಮ್ಮ ಸಿಸ್ಟರ್ಗೆ 40 ಅಂದರೆ 45 ಮೇಲೆ ಮದುವೆ ಆಗದೆ ಇರೋ ಸಂಖ್ಯೆಗಳು ಜಾಸ್ತಿ ಇರ್ತಾವ, ಕಮ್ಮಿ ಇರ್ತಾವಲ್ವಾ? ಬರ್ತವೇ ಇಲ್ಲ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಎಲ್ಲರದು ಕಿತ್ತೋಗಿರಬೇಕು, ಜಾಸ್ತಿ ಜನ ಕಿತ್ತೋಗಿರಬೇಕು, ಬೇಗ ಸಿಗುತ್ತೆ ಅಂತ. ಎಷ್ಟೋ ಜನ ಕಿತ್ತೋಗಿಲ್ಲ ಅಂದರೆ ಏನು ಮಾಡೋದು? ಯೋಚನೆ ಮಾಡಿ, ನಾನು ಹೇಳ್ತಾ ಇರೋದು ಕರೆಕ್ಟಾ ಸರ್? ಈಗ ನಮ್ಮ ಯಾವುದು ನಿಮ್ಮ ಒಂದು ಸಮುದಾಯ ಇರುತ್ತೋ ಅಲ್ಲಿ 40 ಮೇಲಿರ್ತಕ್ಕಂಥವ್ರು ಸೆಕೆಂಡ್ ಮ್ಯಾರೇಜ್ಗೂ ಇಲ್ಲ, ಮ್ಯಾರೇಜ್ ಆಗದೇ ಇರೋರು ಭಾಳ ಕಮ್ಮಿ ಇದ್ದಾರೆ ಅಂದರೆ ಇನ್ನು ಯಾರ್ಯಾರು ಸೆಕೆಂಡ್ ಮ್ಯಾರೇಜ್ ಇರೋರು ಅವರು ಇವರು ಹೋಗ್ಬಿಡುತ್ತಲ್ವಾ? ಬರ್ತಾ ಇಲ್ಲ ಅನ್ನೋಕ್ಕೆ ಫಸ್ಟು ಅವೈಲಬಿಲಿಟಿ ಇರಬೇಕಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಈ ಜಾತಿ ವಿಚಾರದಲ್ಲೇ ನಮಗೆ ಮದುವೆ ಎಫೆಕ್ಟು ಕಾಂಬಿನೇಷನ್ ಬರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿ ನಾನು ದಶಾ ನೋಡ್ಬಿಟ್ಟು ಹೇಳ್ತೀನಿ, ದಶಾ 8 ಇದ್ದರೆ ಮದುವೆ ಭಾಳ ಕಷ್ಟ. 2ನೇ ಮ್ಯಾರೇಜು ಕೂಡ ಅವ್ರಿಗೆ ಮನಸ್ಥಿತಿಯಿಂದ ವರ್ಕೌಟ್ ಆಗಲ್ಲ. ಯಾಕೆಂದರೆ ದಶಾದಲ್ಲಿ ನಾನು ನೋಡಿದಾಗ, ಇಲ್ಲಿ ದಶಾದಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿದಾಗ, ಇಲ್ಲಿ ಭಾಳ ಇಂಪಾರ್ಟೆಂಟು 2ನೇ ಮನೆ 7ನೇ ಮನೆ ಯಾವುದಾದ್ರು ಒಂದು ಗ್ರಹ ನಕ್ಷತ್ರದಲ್ಲಿ ಬರಬೇಕಿಲ್ಲಿ. ಇಲ್ಲಿ ಯಾವುದೇ ಮೇಲ್ಗಡೆ ಕಾಂಬಿನೇಷನಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2, 7 ಎಲ್ಲೂ ಇಲ್ಲವೇ ಇಲ್ಲ ಮೇಲ್ಗಡೆ. ಇಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಇಲ್ಲಿ 2, 7 ಇಲ್ಲಿ ಬಂದರೆ ಅವ್ರಿಗೆ ಮದುವೆ ಭಾಳ ಈಸಿಯಾಗಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಅಂಡರ್ಗ್ರೌಂಡಲ್ಲಿದೆ, ಅಂಡರ್ಗ್ರೌಂಡ್ ಅಂದರೆ ವಿ ಆರ್ ರೆಡಿ ಫಾರ್ ಮ್ಯಾರೇಜ್ ವಿತ್ ಎನಿ ಕೈಂಡ್ ಆಫ್ ರಿಲಿಜನ್ ಅಥವಾ ಕ್ಯಾಸ್ಟ್. ನಾವು ಇದೇ ಇಲ್ಲ, ವಿ ಆರ್ ಓಪನ್ ಟು ಎವ್ರಿಬಡಿ ಅಂತಂದರೆ ಡೆಫಿನೆಟ್ಲಿ ಆಗುತ್ತೆ. ಸೊ ಇಲ್ಲಿ ಗ್ರಹಗಳು ಅವ್ರ ಮನಸ್ಥಿತಿನ ತೋರಿಸುತ್ತೆ. ಗ್ರಹಗಳು ಮದುವೆ ಮಾಡಿಸೋದಲ್ಲ ಅಂತ ಅವ್ರ ಮನಸ್ಥಿತಿನೂ ತೋರಿಸುತ್ತೆ, ಅವ್ರ ಪರಿಸ್ಥಿತಿನೂ ತೋರಿಸುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಮೇಲ್ಗಡೆ ಇರೋ ಗ್ರಹಕ್ಕೆ ಮತ್ತು ನೀವು ಬ್ರಾಹ್ಮಣರು ಓಕೆ, ಲಿಂಗಾಯತರು ಓಕೆ ಅಂತ ಅವ್ರಿಗೇನ ಇದು ವಿಂಗಡಣೆ ಮಾಡಿದಾರ? ಒಂದೇ ಭೂಮಿ ಮೇಲೆ ಎಲ್ಲ ಜನಾಂಗನೂ ಇದ್ದಾರೆ ರೀ. ಈ ಒಂದೇ ಭೂಮಿ ಮೇಲೆ ಎಲ್ಲ ಜನಾಂಗದವರು ಇದ್ದಾರೆ. ಪದ್ಧತಿಗಳು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಒಂದು ಪದ್ಧತಿಗಳು ಮತ್ತು ಮನಸ್ಥಿತಿ ಇವೆರಡೇ ನಮಗೆ ವಿರುದ್ಧ. ಪದ್ಧತಿ ಮತ್ತು ಮನಸ್ಥಿತಿ. ಪದ್ಧತಿನೂ ಅಕ್ಸೆಪ್ಟ್ ಮಾಡ್ಕೋಬೋದು, ಆದರೆ ಮನಸ್ಥಿತಿ ಇದೆಯಲ್ಲ ಅದೇ ನಮಗೆ ಮನಸ್ಥಿತಿ ಬರ್ತವೆ. ಇವ್ರು ಹಂಗೆ ಮಾಡ್ತಾರೆ, ಆ ಮನಸ್ಥಿತಿಯಿಂದನೇ ನಾವು ಅವ್ರು ಬೇಡ ಇವ್ರು ಬೇಡ ಅಂತ ಹೇಳ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಮೇಡಮ್. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ನನ್ನ ಮಗನ ಹೆಸರು ಆನಂದ್. ಅವ್ರ ಬಗ್ಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ. ಏಪ್ರಿಲ್ 17ನೇ ತಾರೀಕು 91ನೇ ಇಸ್ವಿ. ಸಮಯ 3:45 ಮೇಡಮ್. ಮಧ್ಯಾಹ್ನನಾ? ಅಲ್ಲ, ಬೆಳಗಿನ ಜಾವ 3:45. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲಿ ಮೇಡಮ್. ಓಕೆ, ಮದುವೆಗೆ ನೋಡ್ತಿದ್ದೀರಾ, ಅದ್ರ ಬಗ್ಗೆ ಕೇಳಬೇಕಿತ್ತು. ಹೌದು ಮೇಡಮ್, 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲೂ ಸೆಟ್ ಆಗಿಲ್ಲ. ಏಜ್ ಆಯ್ತು ಅಂತ. ಓಕೆ, ಗುರುಗಳಿದ್ದಾರೆ, ಮಾತಾಡಿ.
ಓಕೆ. ನಾನು ಎಲ್ಲ ಯಾಕಂದರೆ ಪಬ್ಲಿಕ್ದೆಲ್ಲ ಕೇಳ್ಬೇಕು ನಾನು. 3 ವರ್ಷದಿಂದ ಅಂತಂತಂದರೆ ಎಷ್ಟು ವಧುಗಳು ಬಂತು, ಹುಡುಗಿ ಬಂತು, ಎಷ್ಟು ಹುಡುಗಿ ಬಂತು 3 ವರ್ಷದಿಂದ? ಸುಮಾರು ಒಂದು 10-15 ಹುಡುಗಿರು ಬಂದಿದ್ದಾರೆ ಸರ್, ಎಲ್ಲೂ ಸೆಟ್ ಆಗಿಲ್ಲ. ಎಲ್ಲೂ ಸೆಟ್ ಆಗಿಲ್ಲಲ್ಲ. ಅವ್ರು ಒಪ್ಕೊಂಡಿಲ್ವ ನಿಮ್ಮ ಮಗನ್ನ? ಹುಡುಗಿರು ಯಾರು? ನಮ್ ಹುಡುಗ ಒಪ್ಕೊಂಡ್ರೆ ಅವ್ರು ಒಪ್ಕೊಳ್ಳಲ್ಲ, ಅವ್ರು ಒಪ್ಕೊಂಡ್ರೆ ನಮ್ ಹುಡುಗ ಒಪ್ಕೊಳ್ಳಲ್ಲ. ಸಾಲವಳಿನೇ ಅಡ್ಜಸ್ಟ್ ಆಯ್ತಾ ಇಲ್ಲ. ಸಾಲಾವಳಿ ಬಂದ್ರು ಈಗ. ಕಾಂಪೌಂಡ್ರ್ ಗಿರಾಕಿಗಳು ಇವರೆಲ್ಲ. ಯಾರು ಹೇಳಿದ್ರು ನಿಮಗೆ ಸಾಲಾವಳಿ 100%? 45 ಆದರೂ ನಿಮ್ಮ ಮಗನ ಮದುವೆ ಆಗಲ್ಲ. ಹೋಗಿ ಸಾಲಾವಳಿ ನೋಡ್ಕೊಂಡು ಕೂತ್ಕೊಂಡ್ರೆ. ಹೌದಾ ಸರ್? ಇನ್ನೇನು ಮತ್ತೆ ಯಾವನ ಹೇಳಿದ ಒಂದು ಸಾಲಾವಳಿ ವರ್ಕ್ ಆಗಬೇಕಂತ ಗ್ಯಾರಂಟಿ ಕೊಡ್ತಾರಂತ, ಬರ್ಕೊಡ್ತಾರಂತ. ಮಾಡ್ಕೊಳ್ಳಿ ಅಂತಾರೆ. 18 ಒಳಗ್ ಬರುತ್ತೆ, ಇಲ್ಲಾಂದ್ರೆ 20 ಬರುತ್ತೆ. ಯಾರು ಹೇಳಿದ್ದು ನಿಮಗೆ 18 ಒಳಗೆ ಬಂದಿರೋದು ಯಾರ್ದು ಮದುವೆ ಜೀವನ ಚೆನ್ನಾಗಿಲ್ಲ ಅಂತ? ನಿಮಗೆಲ್ಲರೂ ಶಾಸನದಲ್ಲಿ ಬರ್ದಿದ್ಯಾ? ಏನಿಲ್ಲ ಸರ್. ನೋಡಿ, ನಿಮಗೆಲ್ಲ ಬುದ್ಧಿ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ. ಮಗನಿಗೆ 34 ಆಯಿತು, ಅವನಿಗೂ ಬುದ್ಧಿ ಇಲ್ಲ. ಇವೆಲ್ಲ ನಂಬ್ತಾ ಇದ್ದಾನೆ ಅವನು ಸಾಲಾವಳಿ ಎಲ್ಲ? ನಾವ್ ಹೇಳ್ದಂಗೆ ಕೇಳ್ಬೇಕಲ್ವ ಸರ್, ದೊಡ್ಡವ್ರು ಹೇಳ್ದಂಗೆ. ಅಂದರೆ ದೊಡ್ಡವ್ರು ದಡ್ರಿದ್ರು ಕೇಳಬೇಕು ಅಂತನಾ? ಆ ಗುರು ಶಿಷ್ಯರ್ ಮೂವಿ ನೋಡ್ಕೊಂಬನ್ರಿ. ದೊಡ್ಡವರೆಲ್ಲ ಜಾಣರಲ್ಲ. ಕರೆಕ್ಟಾಗಿ ನಿಮ್ಮನ್ನು ನೋಡ್ಕೊಂಡೇ ಹೇಳಿದ್ರದು ಅವೆಲ್ಲ. ಕರೆಕ್ಟ್ ಅಲ್ವಾ? ನೋಡಿ, ಮದುವೆ 7ನೇ ಮನೆ ಮದುವೆ ಯೋಗ ತೋರಿಸ್ತಾ ಇದೆ. 100% 2 ಮತ್ತು 7 ಬಂದರೆ ನಮ್ಮ ಕಸ್ಪಲ್ಲಿ ಗ್ಯಾರಂಟಿ ಮದುವೆ ಇದೆ. ಬರ್ತಾ ಇದ್ವಿ, 15 ಬಂದಿದೆ. ಸೆಲೆಕ್ಟ್ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ಆಮೇಲೆ ಒಳ್ಳೆ ಜಾಬಲ್ಲಿ ಇರ್ತಾರೆ. ಜಾಬಲ್ಲಿ ಇಂಥವರೇ ಬೇಕು ಅಂಥವರೇ ಬೇಕು ಅಂದರೆ ಏನು ಮಾಡೋಣ? ರಾಹು ದಶೆ ನಡೀತಾ ಇದೆ. ರಾಹು ದಶೆ ನಡೆದ್ರೆ ಇವರು ಮುಸ್ಲಿಮವ್ರು ಆಗಬೇಕು ಅಂತ ಹೇಳ್ಬಿಡಕ್ಕಾಗತ್ತಾ? ಹಂಗೆಲ್ಲ ಬರೋದಿಲ್ಲ. ಆ ರೀತಿ ಎಲ್ಲ ಬರೋದಿಲ್ಲ. ರಾಹು ಕಾಂಬಿನೇಷನ್ 2-7 ಕಾಂಬಿನೇಷನ್ ಇದೆ ನೋಡಿ. ಮ್ಯಾರೇಜ್ ಬರ್ತಾ ಇದೆ. ಸಾಲಾವಳಿ ಹಿಂದೆ ಬಿದ್ದಿದ್ದಾರೆ ನೋಡಿ. ಒಳ್ಳೆ ಕಾಂಬಿನೇಷನ್. ಇವರೇ ಹಾಳು ಮಾಡ್ಕೊತಾ ಇದ್ದೀರಾ. ಸಾಲಾವಳಿಯಿಂದ ನೀವೇ ಹಾಳು ಮಾಡ್ಕೊಂಡಿದ್ದೀರಾ. 100% ದಶ ಚೆನ್ನಾಗಿ ಹೇಳಿದೆ. ನಾನು ಒಳ್ಳೆ ಮದುವೆ ಜೀವನ ಕೊಡ್ತೀನಿ. ಬಂದಿದ್ದನ್ನು ಮಾತುಕತೆ ಮಾತಾಡಿ ಮನೆತನ ನೋಡ್ಕೊಳ್ಳಿ. ಆಮೇಲೆ ಹುಡುಗ ಹುಡುಗಿ ನೋಡ್ಕೊಳ್ಳಿ, ಅವರಿಬ್ಬರು ಮಾತಾಡ್ಕೊಳ್ಳಿ. ನಾವು ಚೆನ್ನಾಗಿರ್ತೀವಿ ಲೈಫ್ ಲಾಂಗ್ ಅಂತ ಭರವಸೆ ಕೊಡಿ. ಸಾಲಾವಳಿ ಏನೂ ಮಾಡಲ್ಲ. ಸಾಲಾವಳಿ ಇರ್ತಕ್ಕಂಥದ್ದು ಯಾರಿಗೆ ಇದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತ್ ಇಲ್ಲದೆ ಇರೋರಿಗೆ. ಯಾವತ್ತು ಸಾಲಾವಳಿ ಬ್ಯಾನ್ ಆಗುತ್ತೋ ಎಷ್ಟೋ ಮದುವೆಗಳು ಆಗ್ಬಿಡುತ್ತೆ. ಗೊತ್ತಾಯ್ತಾ ಮೇಡಮ್? ಯಾವತ್ತು ಸಾಲಾವಳಿ ಬ್ಯಾನ್ ಆಗುತ್ತೋ, ಮಾರ್ಕೆಟಿಂದನೇ ಬ್ಯಾನ್ ಆಗುತ್ತೋ ಅವತ್ತಿನ ದಿವಸ, ಮತ್ತು ಈ ಕಾಂಪೌಂಡರ್ಗಳು ಯಾವತ್ತು ಸಾಲಾವಳಿ ಹೇಳೋದು ನಿಲ್ಲಿಸ್ತಿರೋ, ಇವತ್ತು ಚಾಲೆಂಜ್ ಮಾಡ್ತೀನಿ. ಇವತ್ತು ಇಲ್ಲೇ ಬೇಕಾದ್ರೆ ವೇದಿಕೆ ಕೊಡ್ತೀನಿ, ಇಲ್ಲೇ ಒಂದು ವೇದಿಕೆ ಕೊಡ್ತೀನಿ. ಸಾಲಾವಳಿದು ಮಾಡಿರೋದು 100% ನಿಮ್ಮದು ಗ್ಯಾರಂಟಿ ಇದ್ದರೆ ಬನ್ನಿರಿ. ಇದನ್ನು ನಾನು ಒಂದೇ ಸತಿ ಕರೆಯೋದಲ್ಲ, 50 ಸತಿ ಕರೆದಿದ್ದೀನಿ, ಒಬ್ಬರು ಬಂದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಪುಕ್ಲು ಅರ್ಧ ಜನ ತಿಕ್ಲು, ಇನ್ನು ಅರ್ಧ ಜನ ಪುಕ್ಲು. ಸಾಲಾವಳಿ ಅಲ್ಲ, ದಶಾಭುಕ್ತಿ ಮೇಲೆ ನಿಂತ್ಕೊಳ್ಳೋದು. ಇವತ್ತೇನಾಗಿದೆ, ಮದುವೆ ಕಾಂಬಿನೇಷನ್ ಬಂದಿದ್ರು ಮದುವೆ ಆಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿ ಅವನ ಹತ್ರನೋ ಕೇಳಿ ಅವನೇ ಮೇಧಾವಿ ಅಂತ ಹೇಳಿ ಈ ಹೆಂಗಸರು ಇದ್ದಾರಲ್ಲ, ನಾನು ಅದನ್ನೇ ಬೈತಾ ಇರೋದು. ಹೆಂಗಸರು, ತಲೆಕೆಟ್ಟು ಹೆಂಗಸರು ಇವರೆಲ್ಲ. ಮಗನಿಗೆ 34 ಆಯಿತು, ಇನ್ನು ಮೊಮ್ಮಕ್ಕಳನ್ನ ಯಾವಾಗ್ರಿ ನೋಡ್ತೀರಿ ನೀವೆಲ್ಲ? ಅವ್ರಿಗೆ ಒಂದು ವೈವಾಹಿಕ ಜೀವನ ಯಾವಾಗ ಮಾಡ್ತಾರೆ? ಎಲ್ಲ ಆಯಾ ಟೈಮ್ಗಾದ್ರೆ ತಾನೇ ವರ್ಕ್ ಮಾಡೋಕ್ಕೆ ಹೋಗಬೇಕು. ಇನ್ನು 34ರಲ್ಲಿ ಅವನು ಸಂಸಾರ ಮಾಡಿಕೊಂಡು ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಒಬ್ಬರು ವರ್ಕ್ ಪ್ರೆಷರ್ ಇರುತ್ತಲ್ಲ, ಹೆಂಗಲ್ಲಿದ್ದಾಗ ಏನಕ್ಕೆ 28ಅಲ್ಲಿ ಆಗಬೇಕು, 30 ಒಳಗೆ ಆಗಬೇಕು ಅಂದರೆ, ನಾವು ಯಾವುದೋ ಒಂದು ಜಾಬಲ್ಲಿ ಸ್ಪೀಡ್ ಇರ್ತೀವಿ, ನಮ್ಮ ಕಂಪ್ನಿ ಪ್ರೆಷರ್ ಕಮ್ಮಿ ಇರುತ್ತೆ. ವರ್ಕಿಂಗ್ ಕ್ಲಾಸ್ ಅಂತ ತೊಗೊಳ್ಳೋಣ. ಈ ವರ್ಕಿಂಗ್ ಕ್ಲಾಸಲ್ಲಿ ಇರ್ತಕ್ಕಂಥವ್ರು ಈ 28-30ಲಿ ಜಾಬ್ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಏಜ್ ಆಗ್ತಾ 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 ಜಾಬ್ ಸೆಕ್ಯೂರಿಟಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಆ ಜಾಬ್ ಸೆಕ್ಯೂರಿಟಿ ಅವಾಗ ಜಾಸ್ತಿ ವರ್ಕ್ ಮಾಡಬೇಕು ಹೋಗಿ. ಅವಾಗ ಆ ಟೈಮಲ್ಲಿ ಅವನು ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಹೋಗಬೇಕಾಗುತ್ತೆ, ರಾತ್ರಿ 10 ಗಂಟೆವರೆಗೆ ವರ್ಕ್ ಮಾಡಬೇಕಾಗತ್ತೆ. ಸಂಸಾರ ಸರೋಗ್ಬಿಟ್ಟಿದ್ರೆ ಅವಾಗ ಅವ್ರಿಗೆ ಈಸಿ ಇರುತ್ತೆ. ಆ ಟೈಮಲ್ಲಿ ಮದುವೆ ಮಾಡಿ ನನಗೆ ಟೈಮ್ ಕೊಟ್ಟಿಲ್ಲ, ನಿನಗೆ ಟೈಮ್ ಇಲ್ಲ, ಅವೆರಡು ಇಬ್ರಿಗೂ ಟೈಮ್ ಇಲ್ಲ ಅಂದಾಗ ಮಕ್ಕಳಾಗಲ್ಲ, ಮಕ್ಕಳು ಡಿಲೇ ಆಗುತ್ತೆ. ನೀವುಗಳೇ ಹಾಳು ಮಾಡ್ಕೊತಾ ಇದ್ದೀರಿ ಸಾಲಾವಳಿಯಿಂದ. ಒಂದು ಹೇಳ್ತೀನಿ ಕೇಳಿ, ಈ ನಮ್ಮ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಮದುವೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಸಾಲಾವಳಿಯಿಂದ. ಆಮೇಲೆ ಆ ಸಾಲಾವಳಿ ಎಲ್ಲೂ ಕೂಡ ಸೈನ್ಸಲ್ಲಾಗಲಿ, ಇಸ್ರೋದವರಾಗಲಿ, ನಾಸಾದವರಾಗಲಿ, ಯಾವುದೇ ಒಂದು ದೊಡ್ಡ ಸಂಸ್ಥೆ ಆಗಲಿ, ಇದು 100% ಮ್ಯಾರೇಜ್ ಬ್ಯೂರೋ, ನಾವು ರಿಜಿಸ್ಟರ್ ಮಾಡ್ತೀವಲ್ಲ ಮ್ಯಾರೇಜ್ ಬ್ಯೂರೋ, ಅವರು ಗ್ಯಾರಂಟಿ ಕೊಟ್ಟಿಲ್ಲ. ಗಂಡು ಹೆಣ್ಣದೆಲ್ಲ ಮಾಡ್ತೀವಲ್ಲ, ಅವರು ಗ್ಯಾರಂಟಿ ಕೊಟ್ಟಿಲ್ಲ. ಇನ್ನು ಮ್ಯಾಟ್ರಿಮೋನಿನ ಬರೀ ದುಡ್ಡು ಮಾಡೋಕ್ಕೆ ಕೂತಾವ ಅವೆಲ್ಲ. ಇದು ಯಾವುದೋ ಮ್ಯಾಟ್ರಿಮೋನಿ ಸೈಟ್ಗಳಿದಾವಲ್ಲ, 100% ದುಡ್ಡು ಮಾಡೋದು. ಸುಮ್ಮನೆ ಹಾಕ್ತಾರೆ, ಅಲ್ಲೇ ಸಾಲಾವಳಿ ಕೊಟ್ಬಿಡ್ತಾರೆ, ಅಲ್ಲೇ ರಿಜೆಕ್ಟ್. ಏನೋ ಅವರೇ 100% ಇವೆಲ್ಲ ವರ್ಕ್ ಆಗಿರ್ತಾರೆ. ಎಲ್ಲಿ ವರ್ಕ್ ಆಗಿದೆ ಹೇಳ್ರಿ? ಕೋರ್ಟ್ಗೆ ಹೋಗಿ, ಫ್ಯಾಮಿಲಿ ಕೋರ್ಟ್ಗೆ ಹೋಗಿ, ಅಲ್ಲೆಲ್ಲ ಹಿಂದೂ ಕೋರ್ಟ್ಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಕೇಳಿ, ಸಾಲಾವಳಿ ನೋಡಿದಲ್ಲೇ ಮದುವೆ ಮಾಡಿದ್ರ? ಅದಕ್ಕೆ ಹಿಂಗಾಗಿದ್ದು. ಸಾಲಾವಳಿ ನೋಡ್ರಿ ಮದುವೆ ಆದ್ರೆ ಚಪ್ಪಲಿ ತಗೊಂಡು ಹಾಕ್ತಾರಲ್ಲ ನಮಗೆ.
100% ಚಪ್ಪಲಿ ತಗೊಂಡು ಎಲ್ಲವನ್ನು ಕೇಳಿ 36 ಬಂದಿದ್ದಕ್ಕೆ ಆಗಿದ್ದು ಅಂತ. ಈ ಕಾಂಪೌಂಡರ್ಗಳು ಏನು ಗೊತ್ತಾ, 36 ಬಂದುಬಿಟ್ರೆ ಆ 36ಕ್ಕೆ 33 30 ಬಂದುಬಿಟ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ, ಸೈಡ್ ಇಟ್ಬಿಟ್ಟು ಈ ಕಡೆ ಕುಜದೋಷ ಸ್ಟಾರ್ಟ್ ಮಾಡ್ತಾರೆ, ಆ ಕಡೆ ಸರ್ಪದೋಷ ಸ್ಟಾರ್ಟ್ ಮಾಡ್ತಾರೆ, ಈ ಕಡೆ ಶನಿ ದೋಷ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನು ಎಲ್ಲರೂ ಒಂದು ಕಡೆ ದೋಷದಲ್ಲಿ ಸಿಗಿಸ್ತಕ್ಕಂಥ ಕೆಲಸನೇ ನಾವುಗಳು ಮಾಡೋದು. ನಾವೆಲ್ಲ ಅಷ್ಟರಾಜಸ್ ಇದ್ದಾರಲ್ಲ, ನಾವೆಲ್ಲ ಕೂತಿರೋದೇ ನಿಮ್ಮನ್ನು ಹೆದರ್ಸೋಕ್ಕೆ, ನಿಮ್ಮ ಜೀವನ ಹಾಳು ಮಾಡೋಕ್ಕೆ. ಹಣೆ ಬರದಲ್ಲಿ ಡಿವೋರ್ಸ್ ಬರೆದಿದ್ರೆ ಹಾಗೆ ಆಗುತ್ತೆ ರೀ, ಯಾವನು ತಪ್ಸೋಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಹಣೆ ಬರದಲ್ಲಿ ನಾನು ಕೆಟ್ಟೋಗ್ಬೇಕು ಅಂದರೆ ಕೆಟ್ಟೋಗೋದೇ, ಅದು ಯಾವ ಪೂಜೆಯಿಂದನೂ ಸರೋಗಿಲ್ಲ. ಆ ರೀತಿ 1000 ಪೂಜೆಗಳು ನಡೆದೋಗಿದೆ. ಯಾರು ಮಗನು ಬೀದಿಗೆ ಹೋಗಿರ್ತಾನೆ ಚೇಂಜ್ ಆಗಿಲ್ಲ, ಪೋಲಿ ಆಗಿರ್ತಾನೆ ಚೇಂಜ್ ಆಗಿಲ್ಲ, ಕುಡ್ಕಾಗಿರ್ತಾನೆ ಚೇಂಜ್ ಆಗಿಲ್ಲ, ಬೀದಿ ಸುತ್ತಿ ರೌಡಿಗಳಾಗಿರ್ತಾನೆ ಚೇಂಜ್ ಆಗಿಲ್ಲ. ಎಷ್ಟೋ ಪೂಜೆಗಳು ಮಾಡಿಬಿಟ್ಟವ್ರೆ. ಇದಕ್ಕೆ ಆನ್ಸರ್ ಮಾಡಿ ಅಂತ ಕೇಳಿ, ಎಲ್ಲ ಕಾಂಪೌಂಡ್ರು ಇದನ್ನು ಆನ್ಸರ್ ಮಾಡಿ. ಯಾಕೆ ದೇವ್ರ ಹೆಸರಲ್ಲಿ ದೊಂಬರಾಟ ಆಡ್ತಾಯಿದ್ದೀರಿ ನೀವೆಲ್ಲ? ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದೇ ಭರವಸೆಗಳು ಕೊಟ್ಟು. ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇರೋದೇ ಭರವಸೆಗಳು ಕೊಟ್ಟು. ಭರವಸೆ ಗೊತ್ತಲ್ಲ, ಹಣೆ ಬರಹ ಹಿಂಗಿದೆ ಇಲ್ಲಿವರೆಗೂ ಹಿಂಗಿರ್ತಾನೆ, ಆಮೇಲೆ ಸರೋಗ್ತಾನೆ, ಅಥವಾ ಹಿಂಗೆ ಇರ್ತಾನೆ ಸರೋಗಲ್ಲ, ಸ್ವಲ್ಪ ದಂಡಂ ದಶಗುಣಂ ಏನೋ ಒಂದು ಹೇಳುತ್ತಿದ್ದು. ಹೌ ಇಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಅಂತ. ಕಷ್ಟ, ಈ ಥರ ಆದರೆ ಕಷ್ಟ. ಇವರ ಜಾತಕದಲ್ಲಿ 3 6 ಇದೆ. ಸೂರ್ಯ ಭುಕ್ತಿ ಬಂದಾಗ ಆಗೋ ಚಾನ್ಸಸ್ ಇದೆ. ಅದು ಸಾಲಾವಳಿ ಬಿಟ್ಟರೆ. ರಾಹು ಮತ್ತು ಸೂರ್ಯನ ಕಾಂಬಿನೇಷನ್ 2026 ತೋರಿಸ್ತಾ ಇದೆ. 26ರಲ್ಲಿ ಅದು ಒಪ್ಕೊಂಡ್ರೆ ವಿಧಿ ಇಲ್ಲ ಅಂತ ಹೋಗ್ತಿರಲ್ಲ, ಆ ಟೈಮ್ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇನ್ನು ವಿಧಿ ಇಲ್ಲ ಅಂತ ಹೋಗ್ತಾರಿಲ್ಲ. ಓಕೆ ಗುರುಗಳೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ ಆನ್ಲೈನ್ ಕ್ಲಾಸಸ್ನ ಕುರಿತಾಗಿ. ಗುರುಜಿಯವರು 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವಿದೇಶದಲ್ಲೂ ಕೂಡ ಗುರುಜಿಯವರು ಹೊಂದಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ನಮ್ಮೊಟ್ಟಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ನಾರಾಯಣ ಅಂತ, ಇಲ್ಲೇ ಬೆಂಗಳೂರವರು. 83 ಬ್ಯಾಚ್ ಅವರು ನಾವು. ಈ ನಕ್ಷತ್ರ ನಾಡಿ ಬಂದಮೇಲೆ ಕ್ಲಿಯರ್ ಆಗಿ ಏನು ಹೆಂಗೆ ಪ್ರೊಟೆಕ್ಷನ್ ಮಾಡೋದು ಎಲ್ಲ ಬಂದು ಚೆನ್ನಾಗಿ ಗೊತ್ತಾಗ್ತಿದೆ. ನಾವು ಎಷ್ಟು ಕಡೆ ಮೋಸ ಹೋಗಿದ್ದೀವಿ, ಆ ದಾನ ಈ ದಾನ ಏನೋ ಹೇಳ್ತಾರಲ್ವ, ಇದು ಮಾಡಿ ಅಂತ, ಅದೆಲ್ಲ ಏನಿಲ್ಲ. ಇವ್ರ ಹತ್ರ ಬಂದರೆ ಬರೀ ಮಂತ್ರ ಜಪ ಅದೊಂದೇ ಇವ್ರ ಹತ್ರ. ಆಮೇಲೆ ಏನಾದಿತ್ತು ಅಂದರೆ ದಾನ ಮಾಡಿ ಅಂತ ಹೇಳ್ತಾರೆ, ಅಷ್ಟೇ ಹೊರತು ಬೇರೆ ಇಲ್ಲ. ಬಂದು ಸೇರ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಬಂದು ಸೇರಬೇಕು, ವಯಸ್ಸಾದವರಲ್ಲ. ಯಂಗ್ಸ್ಟರ್ಸ್ ಬಂದು ಸೇರಿ ನಿಮ್ಮ ಫ್ಯೂಚರ್ ಚೆನ್ನಾಗಿ ಇದಾಗಿರುತ್ತೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ಲ. ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ತಿಂಗಳು 15ನೇ ತಾರೀಕಿನಿಂದ ಆನ್ಲೈನ್ ಬ್ಯಾಚಸ್ ಶುರು ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ, ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾನೇ ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ನಿಮ್ಗೆ ಏನಾದರೂ ಇತ್ತು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇದೇ ತಿಂಗಳು 15ನೇ ತಾರೀಕಿನಿಂದ ಗುರುಜಿಯವರು 15 ದಿನಗಳ ಕಾಲ ಆನ್ಲೈನ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗೋಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇನ್ನು ಗುರುಜಿಯವರು 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೇಶದಲ್ಲೂ ಮತ್ತು ವಿದೇಶದಲ್ಲೂ ಹೊಂದಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಗುರುಜಿಯವರ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಮಗೆ ಹೇಳ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ ಎಲ್ರಿಗೂ. ನೋಡಿ, ಈ ಮಾಸ್ಟರ್ ಆಫ್ ವಾಸ್ತು ಅಂತ ಕ್ಲಾಸಿಗೆ ಅಟೆಂಡ್ ಮಾಡಿದ್ವಿ. ಕೇವಲ 5 ದಿವಸಗಳಲ್ಲಿ ಆ ವಾಸ್ತುವಿನ ಒಂದು ಪ್ರಾಕಾರಗಳನ್ನ ನಮ್ಮ ದಿನೇಶ್ ಗುರೂಜಿಯವರು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಅನುಭವಿಸಿದ್ರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜನಗಳಲ್ಲಿ ಆ ವಾಸ್ತು ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಇದೆ. ಆದ್ರೆ ಇವತ್ತಿನ ನಮ್ಮ ಗುರೂಜಿ ಕಳಿಸ್ಕೊಟ್ಟಂತ ವಾಸ್ತು ಬಹಳಷ್ಟು ವಿಭಿನ್ನವಾದಂತ ಒಂದು ಪ್ರಕಾರಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಜಗತ್ತಿಗೆ ಈ ತರವಾದಂತ ಒಬ್ಬ ಗುರೂಜಿನ ಕೊಟ್ಟಂತ ಭಗವಂತನಿಗೆ ತುಂಬಾ ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಈ ರೀತಿಯಾದಂತ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಹಳ ಸರಳವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಒಂದು ವಿಚಾರಧಾರೆಗಳನ್ನ ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರ ಕೆಲಸಕ್ಕೆ ನಾವು ಎಲ್ಲ ಸ್ಟೂಡೆಂಟ್ಸ್ಗಳು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ಕಾರ್ಯಗಳಲ್ಲಿ ನಾವು ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ ನಮ್ಮ ಗುರೂಜಿ ಅವರಿಗೆ ಕಾಣಿಕೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಕಲ್ತು ನಾವು ಸುಮ್ಮನೆ ಹಾಗೆ ಇರ್ತಕ್ಕಂಥ ಕೆಲಸವನ್ನ ಮಾಡೋದ್ ಬೇಡ. ದಯಮಾಡಿ
ಈ ವಾಸ್ತುವಿನ ಬಗ್ಗೆ ಯಾರ್ಯಾರಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆಯೋ ಅದನ್ನ ಖಂಡಿತವಾಗಿ ನಮ್ಮ ಗುರೂಜಿಯವರು ಹೋಗ್ಲಾಡ್ಸ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಸರಿಯಾದಂತ ವಾಸ್ತು ಕಲಿಬೇಕಾ? ಖಂಡಿತ ನೀವು ನಕ್ಷತ್ರ ನಾಡಿ ಜೊತೆಗೆ ವಾಸ್ತು ಕ್ಲಾಸಸ್ಗೆ ಜಾಯಿನ್ ಆಗಿ ಖಂಡಿತ ಒಳ್ಳೆಯ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಹೀಗೆ ಸಾವಿರಾರು ವಿದ್ಯಾರ್ಥಿಗಳು ಗುರೂಜಿಯವರ ಬಳಿ ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ. PhD ಪದವಿಯನ್ನು ಪಡೆದಿದ್ದಾರೆ, ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನೀವು ಕೂಡ ಡಾಕ್ಟರ್ ಆಗಬೇಕು, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಬೇಕು ಅಂತ ಆಸೆ ಇರುವಂಥವ್ರು ಈ ಒಂದು ಕಲಿಕೆಯಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಸೊ ನಿಮ್ಮ TV ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಹೊರತುಪಡಿಸಿ ವಾಸ್ತುಶಾಸ್ತ್ರದ ಬಗ್ಗೆನೂ ಕೂಡ ಕೆಲವೊಂದು ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಯಾರ್ದೋ ಬಳಿ ಹೋಗ್ತೀರಾ, ಅಥವಾ ಸೊ ಅದಕ್ಕೆ ಸರಿಯಾದಂಥ ಒಂದು ಇನ್ಫಾರ್ಮೇಷನ್ ಸಿಗದೇ ಇರುವಾಗ ಬೇಜಾರಾಗುತ್ತೆ. ಸೊ ಅದ್ರ ಬದಲಾಗಿ ನೀವೇ ವಾಸ್ತುಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ವಾಸ್ತು ತರಗತಿಗಳಿಗೆ ಹೋಗಲಿಕ್ಕೆ ಅವಕಾಶವಿದೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬೇಕು. ಆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದನ್ನು ಹೇಗೆ ಜಾಯಿನ್ ಮಾಡಿಸ್ಕೊಳ್ಳೋದು, ಸೊ ಇದ್ರ ಕುರಿತಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಯಾವ ಧರ್ಮದವರು ಅಂತ ಕಂಡುಹಿಡಿಬಹುದಾ? ಯಾಕೆ ಅಂತ ಹೇಳಿದರೆ ಜ್ಯೋತಿಷ್ಯದಲ್ಲಿ ಎಲ್ಲವನ್ನೂ ಕಂಡುಹಿಡ್ಕೊಳ್ಬಹುದು ಅಥವಾ ಎಲ್ಲವನ್ನೂ ತಿಳ್ಕೊಳ್ಬಹುದು ಅಂತ ಕೆಲವರು ಹೇಳ್ತಾರೆ. ಸೊ ನಮ್ಮ ಜಾತಕವನ್ನು ಅನುಸರಿಸಿ ಅಥವಾ ನಮ್ಮ ಜಾತಕವನ್ನು ನೋಡಿ ಇವರು ಯಾವ ಜಾತಿಯವರು ಅಂತ ತಿಳ್ಕೊಳ್ಳಿಕ್ಕೆ ಇದೆಯಾ ಅವಕಾಶ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಇದರೊಟ್ಟಿಗೆ 7.5 ಶನಿಯ ಕುರಿತಾಗಿಯೂ ಕೂಡ ಗುರೂಜಿಯವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಇನ್ನೊಂದಷ್ಟು ವಿಚಾರವನ್ನು ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಆಲ್ರೆಡಿ ನಾನು ಹೇಳೋ ರೀತಿ ಈ 7.5 ಅಂತಕ್ಕಂಥದ್ದೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲ. ಆದರೆ ದಶಾಭುಕ್ತಿಲಿ ಶನಿ ಬರಬೇಕು. 7.5 ಯಾವಾಗ ನೋಡ್ತೀರಾ? ಚಂದ್ರನ ಹಿಂದೆ ಶನಿ ಬಂದಾಗ ನಿಮ್ಮ ಜನ್ಮ ರಾಶಿ, ಚಂದ್ರ ಇರೋ ಜಾಗನೇ ನಿಮ್ಮ ಜನ್ಮ ರಾಶಿ. ಈ ಗ್ರಂಥಗಳಲ್ಲಿ, ಹಳೆಯ ಗ್ರಂಥಗಳಲ್ಲಿ ಈ 7.5 ಅಂತ ಬರದೇ ಇಲ್ಲ ಎಲ್ಲೂ. 7.5 ಅನ್ನೋ ವರ್ಡನ್ನು ನಾವು ಕೇಳಿದ್ರೆ ಅದು ಯಾವುದೋ ನಮ್ಮ ಈ ಸಂಸ್ಕೃತದ ಭಾಷೆ ಅಲ್ಲ, ಏನೋ ಹಿಂದಿ ಥರ ಕೇಳಿಸುತ್ತೆ. 7.5 ಯಾವುದೋ ಉರ್ದು ಭಾಷೆ ಥರ ಕಾಣಿಸುತ್ತೆ. ಜನ ಮರಳೋ ಜಾತ್ರೆ ಮರಳೋ ಅಂದಾಗೆ 95 ಜನ 7.5 ಇದೆ ಅಂತ ಹೇಳ್ಬಿಟ್ಟು ಇನ್ನು 5 ಜನ 7.5 ಇಲ್ಲ ಅಂತಂದರೆ ಇವ್ನು ಯಾರೋ ಹುಚ್ಚ ಅಂತಾರೆ ಅಂದ್ಕೊಳ್ಳಿ. ಎಷ್ಟೊಂದು ದಾಸಶ್ರೇಷ್ಠರು, ಕನಕದಾಸರು, ಪುರಂದರದಾಸರು, ಭಗವಂತನಿಗೆ ಪ್ರಿಯರಾಗಿರ್ತಕ್ಕಂಥವರೆಲ್ಲ ಸಮಾಜಕ್ಕೆ ನೆಗೆಟಿವ್ ಆದವ್ರೆ. ನೀವು ಯಾರನ್ನೇ ತಗೊಳ್ಳಿ, ಬಸವಣ್ಣ ತಗೊಳ್ಳಿ, ಭಗವಂತನಿಗೆ ಪ್ರೀತಿಯಾಗಿರ್ತಕ್ಕಂಥವ್ರು, ಕನಕದಾಸರು, ಅಕ್ಕಮಹಾದೇವಿ, ಯಾರನ್ನೇ ತಗೊಳ್ಳಿ, ಇನ್ಕ್ಲೂಡಿಂಗ್ ರಾಘವೇಂದ್ರ ಸ್ವಾಮಿಗಳು, ಅವರು ಕೂಡ ಜನ ಟೆಸ್ಟ್ ಮಾಡ್ತಾಯಿದ್ರು ಹೋಗಿ. ಆ ರೀತಿ ನಮಗೂ ಕೂಡ ಭಾಳಷ್ಟು ಜನ ಈ ರೀತಿ ಇಲ್ಲ ಅಂತ ಹೇಳಿದವ್ರನ್ನ ನಮ್ಮನ್ನು ದೂರ ತಳ್ತಕ್ಕಂಥದ್ದು ಇದ್ದೇ ಇದೆ. ಬಟ್ ಭಗವಂತನಿಗೆ ಗೊತ್ತು, ಇವನು ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷರ ಸಹ ಸತ್ಯ. ಕಲಿಯುಗದ ಮರ್ಮ 95 ಜನನ್ನ ಊರವ್ರನ್ನೆಲ್ಲ ಹಾಳು ಮಾಡೋಕ್ಕೆ ಸ್ವಲ್ಪ ಇರ್ತಕ್ಕಂಥ ಒಂದು ಸ್ಟ್ರಾಟಜಿ ಭಗವಂತನ ಲೀಲೆ. ಇವನ ಕರ್ಮ ಚೆನ್ನಾಗಿದೆ, ಇವನ ಜಾತಕ ಚೆನ್ನಾಗಿದೆ, ಇವನದು ಪೂರ್ವ ಪುಣ್ಯ ಚೆನ್ನಾಗಿದೆ, ಇವನು ಸತ್ಯ ಹೇಳ್ತಾ ಇದ್ದಾನೆ. ಊರಲ್ಲಿರೋರೆಲ್ಲ ಕಳ್ಳರಿಗೆ ಇರ್ತಕ್ಕಂಥವ್ರು ಒಂದು 95 ಜನ ನೆಗೆಟಿವ್ ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಇದನ್ನು ಕಂಡುಹಿಡಿಬೋದು. ಜ್ಯೋತಿಷ್ಯ ಆಗಿದ ತಕ್ಷಣವೇ ನನ್ನ ಭಾವನೆ, ನನ್ನ ಮನಸ್ಥಿತಿ ಇವೆಲ್ಲವೂ ಕೂಡ ನಾನು ಭಾಳ ಒಳ್ಳೆಯವನು ಅಂತ ತಿಳ್ಕೊಬೇಡಿ. ಯಾರೇ ಆಗಲಿ, ಇನ್ಕ್ಲೂಡಿಂಗ್ ನಾನು ಬೇಕಾದ್ರೆ ಅಂದ್ಕೊಳ್ಳಿ, ನಾವೇನು ಚಿಂತೆ ಮಾಡಲ್ಲ. ಅವ್ರವ್ರ ಮನಸ್ಸಿಗೆ ಗೊತ್ತು. ಸೊ ಉದ್ದೇಶಗಳು, ಮಾತಾಡ್ತಕ್ಕಂಥ ಸ್ವೀಟ್ನೆಸ್ಸು ಭಾಳ ಡಿಸಿಪ್ಟಿವ್. ತುಂಬ ಚೆನ್ನಾಗಿ ದೇವಸ್ಥಾನಗಳಲ್ಲಿ ಹೋಗ್ತಾ ಚೆನ್ನಾಗಿ ಯಾಕಮ್ಮ ನಿಮ್ಮ ಮಗ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಅವೆಲ್ಲ ಏನಿಲ್ಲ. ನಿಮಗೆ ಸ್ವಲ್ಪ ಏನೋ ಒಳಗಡೆ ಹಾಕೋಕ್ಕೆ. ಬ್ಯುಸಿ ಇರೋರು ಮಾತಾಡಿಸ್ತಾ ಇರಲ್ಲ, ಅವೆಲ್ಲ ಪರ್ಸ್ನಲಾಗಿ ಯಾರನ್ನೂ ಮಾತಾಡ್ಸಲ್ಲ. ಬ್ಯುಸಿ ಇರೋರು ಟಕ ಹೋಗ್ತಾ ಇರ್ತಾರೆ. ಅವ್ರು ಮಾತಾಡ್ಸು, ಇವ್ರು ಮಾತಾಡ್ಸು ಅಂತಂದರೆ ಅದು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಅದು ಬಿಸ್ನೆಸ್ಸೇ. ವಾಟ್ ಯು ಡೂ? ನೆಟ್ವರ್ಕಿಂಗ್, ದಟ್ ಈಸ್ ಬಿಸ್ನೆಸ್. ಸೊ ನೆಟ್ವರ್ಕಿಂಗು ನಮ್ಮನ್ನು ಚೆನ್ನಾಗಿ ಮಾತಾಡಿಸೋ ಅವರೆಲ್ಲ ನಮ್ಮನ್ನು ಹೆಲ್ಪ್ ಮಾಡಿಬಿಡ್ತಾರೆ. ಅವ್ಯಾವುದೇ ನಿಮ್ಮ ಹಣೆ ಬರ ಏನಿದೆಯೋ ಅದೇ ನಡೆಯೋದು. ಮಾರ್ಚ್ 15ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ನಾಳಿನ ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ಇವಾಗ ಏನೇನು ಆ್ಯಪಲ್ಲಿ ಏನೇನಿದೆ, ನಾನು ಏನೇ ಡೆವಲಪ್ ಮಾಡಿದ್ದೀನಿ, ನಿಮಗೇನು ತೋರಿಸ್ತಾ ಇದ್ದೀನಿ ಆ್ಯಪು, ಅದು ನಾನು
ಸ್ವತಃ ಡೆವಲಪ್ ಮಾಡಿರೋ ಆ್ಯಪು. ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಅವರೇ ಡೆವಲಪ್ ಮಾಡಿರೋದಲ್ಲ, ನಾನೇ ಖುದ್ದಾಗಿ ಜ್ಯೋತಿಷ್ಯದ ಆ್ಯಪ್. ಎಷ್ಟೋ ಜನ ಕೇಳೋದೇ ಇಲ್ಲ, ಬರೀ ಕಾಲ್ ಮಾಡ್ತೀರ, ಕೇಳಬೇಕು ಇದು ಆ್ಯಪ್ ಎಲ್ಲಿ ಸಿಗುತ್ತೆ, ಹೆಂಗೆ ಮಾಡ್ತೀನಿ. ನಾನೇ ಮಾಡಿರೋ ಆ್ಯಪು ವಿಚ್ ಪ್ರಿಡಿಕ್ಷನ್ ಆ್ಯಪು. ಎಲ್ಲೂ ಕೂಡ ಎಲ್ಲ ಥರ್ಡ್ ಪಾರ್ಟಿ ತೊಗೊಳ್ತಾರೆ, ಬರೀ ಕುಂಡಲಿ ತೋರಿಸುತ್ತೆ. ದಿಸ್ ಪ್ರಿಡಿಕ್ಟ್ಸ್ ಯುವರ್ ಲೈಫ್. ನಿಮ್ಮ ಲೈಫ್ ನೀವು ನೋಡ್ಕೋಬೇಕಾ? ಮಾರ್ಚ್ 15ನೇ ತಾರೀಕು ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.